Hello everyone. So dear PU students, so ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮೆಲ್ರಿಗೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಯಾರ್ಯಾರಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ ಅವ್ರು ಯಾರು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನೀವು KCET ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಆಫ್ಟರ್ ದಟ್ ಯು ಕ್ಯಾನ್ ರೈಟ್ ಒನ್ ಮೋರ್ ಎಕ್ಸಾಮ್ 2 ನ ನೀವು ಅಟೆಂಪ್ಟ್ ಮಾಡ್ಬೋದು ನಿಮ್ಮ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ. ಸೊ ಹಂಗಾಗಿ ಇವತ್ತಿನ ದಿವಸ ನಾನು ನಿಮಗೆ ಒಂದು ಒಳ್ಳೆ ಚಾಪ್ಟರ್ ದಟ್ ಇಸ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲ್ಲಾ PYQs ವಿತ್ ಶಾರ್ಟ್ ಕಟ್ ಹೇಗೆ ಸಾಲ್ವ್ ಮಾಡೋದಂತ. ಸೊ ಲಾಸ್ಟ್ ಟೈಮ್ ಮ್ಯಾಟ್ರಿಕ್ಸ್ ಮಾಡಿದ್ದೆ, ಸೊ ಇವತ್ತು ಡಿಟರ್ಮಿನೆಂಟ್ಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ಇದೇನಾದ್ರು ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ನಾವು ಡಿಟರ್ಮಿನೆಂಟ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಎಂತೆಂತ ಶಾರ್ಟ್ ಕಟ್ಸ್ನೆಲ್ಲ ಯೂಸ್ ಮಾಡಬೇಕು ಅದನ್ನೆಲ್ಲ ಈಗ ನೋಡ್ತಾ ಹೋಗೋಣ. ಸೊ ದಿಸ್ ದ ಚಾಪ್ಟರ್ ಡಿಟರ್ಮಿನೆಂಟ್ಸ್, ರೈಟ್? ಓಕೆ. ಸೊ ನಿಮ್ಗೆ ಗೊತ್ತಿದೆ ಈ ಸರ್ತಿ KCET 2024 ಅಲ್ಲಿ ಈ ಚಾಪ್ಟರ್ ಇಂದ ನಿಮ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 to 5 ಕ್ವಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಮತ್ತೆ ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಸರ್, ಯಾವ್ದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಇಷ್ಟು ಟಾಪಿಕ್ಸ್ ಗಳು ನಿಮ್ಗೆ ಮಸ್ಟ್ ಗೊತ್ತಿರಲೇಬೇಕು. ಒಂದ್ ಬಂದ್ಬಿಟ್ಟು ನಿಮ್ಗೆ 2x2 ಮತ್ತೆ 3x3 ಡಿಟರ್ಮಿನೆಂಟ್ಸ್ ನ ಇವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿರಲೇಬೇಕು. ದಟ್ ಇಸ್ ಮಸ್ಟ್. ಅಂದ್ರೆ ದಟ್ ಫಾಸ್ಟ್ ಆಗಿ ಹಿಂಗೆ ಇವ್ಯಾಲ್ಯೂಯೇಟ್ ಮಾಡೋದು. ಓಕೆನಾ? ಸೊ ನಿಮ್ಗೆ ಎಷ್ಟೊಂದು ಪ್ರಾಪರ್ಟೀಸ್ ಗಳಿದಾವೆ. ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಇದ್ರೆ ಅಲಾಂಗ್ ದಾಟ್ ಕಾಲಮ್ ಅಥವಾ ರೋ ನಲ್ಲಿ ನೀವು ಎಕ್ಸ್ಪ್ಯಾಂಡ್ ಮಾಡಬಹುದು. ಈ ತರ ಟ್ರಿಕ್ಸ್ ಗಳನ್ನ ನೀವು ಕಲ್ತಿರ್ಬೇಕಾಗತ್ತೆ. ಮತ್ತೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ನೋಡ್ಕೋಬೇಕು. ಮತ್ತೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಇಟ್ ಇಸ್ ಆಕ್ಚುಲಿ ಡಿಲೇಟೆಡ್ ಇನ್ ದ ಸಿಲೆಬಸ್. ಬಟ್ ನಾನ್ ಸಜೆಸ್ಟ್ ಮಾಡ್ತೀನಿ ಏನಪ್ಪಾ ಅಂತ ಅಂದ್ರೆ ಯು ರೀಡ್ ದ ಪ್ರಾಪರ್ಟೀಸ್. ನಾನೇನ್ ಸ್ವಲ್ಪ ಪ್ರಾಪರ್ಟೀಸ್ ನ ಹೇಳ್ತೀನಿ ಇವಾಗ, ಸೊ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬೇಕಾಗ್ತವವು. ಓಕೆನಾ? ಸೊ ಸಿಲೆಬಸ್ ದಲ್ಲಿ ಡಿಲೀಟ್ ಆಗಿದ್ರು ಕೂಡ ಡಿಟರ್ಮಿನೆಂಟ್ ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಮೆಥಡ್ ನ ಪ್ರೊವೈಡ್ ಮಾಡ್ತವೆ ಈ ಪ್ರಾಪರ್ಟೀಸ್ ಎಲ್ಲ. ಓಕೆನಾ? ಸೊ ಅದಾದ್ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಇದೆ. ಸೊ ಇದ್ರ ಮೇಲೆ ಡೆಫಿನೆಟ್ಲಿ 1 ಕ್ವಶನ್ ಇರುತ್ತೆ. ಮತ್ತೆ ಅಡ್ಜಾಯಿಂಟ್ ಮತ್ತೆ ಅದ್ರ ಮೇಲೆ ಪ್ರಾಪರ್ಟೀಸ್ ಇದಾವೆ. ಸಿಂಗ್ಯುಲರ್ ಮತ್ತೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಆಸ್ ಯೂಶುವಲ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್ ನೀವು ಆಲ್ರೆಡಿ ಮ್ಯಾಟ್ರಿಕ್ಸ್ ಚಾಪ್ಟರ್ ಕಲ್ತಿದ್ದೀರಾ. ಸೊ ಇಲ್ಲೂ ಕೂಡ ಇನ್ವರ್ಸ್ ನ ಬೇರೆ ಮೆಥಡ್ ಅಲ್ಲಿ ಯೂಸಿಂಗ್ ಅಡ್ಜಾಯಿಂಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವು ಇಲ್ಲಿ ಕಲ್ತ್ಕೋತೀರಾ. ಅಂಡ್ ಆಸ್ ಯೂಶುವಲ್ ನಾನು ಮುಂಚೆ ಹೇಳ್ದಂಗೆ KLMLT ನಮಗೆ ಗೊತ್ತಿರಬೇಕು. ಮತ್ತೆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ನಾವು ಮೆಟ್ರಿಕ್ಸ್ ಮೆಥಡ್ ನ ಯೂಸ್ ಮಾಡ್ತೀವಿ. ಆಸ್ ಯು ಆಲ್ ನೋ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನೀವು ಸಾಲ್ವ್ ಮಾಡಿದ್ರೆ ತುಂಬಾ ಕ್ವಶನ್ಸ್ ಇದ್ರ ಮೇಲೆ ಅದ್ರದ್ದು ಕನ್ಸಿಸ್ಟೆನ್ಸಿ ಮತ್ತೆ ಇನ್ಕನ್ಸಿಸ್ಟೆನ್ಸಿ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಇಲ್ಲಿ ಕಾಂಪಿಟಿವ್ ಎಕ್ಸಾಮ್ಸ್ ಅಲ್ಲಿ. ಕ್ಲಿಯರ್ ಅಲ್ವಾ? ಓಕೆ. ಸೊ ಈಗ ನಾನು ಕಂಪ್ಲೀಟ್ ಆಗಿ PYQs ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಶಾರ್ಟ್ ಕಟ್ ಮುಖಾಂತರ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂತ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮತ್ತೆ ಏನಾದ್ರೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಡಿಲೇ ಅಂತ ಅನ್ಸಿದ್ರೆ ನೀವು ಸ್ಪೀಡ್ ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು 2x ಇಟ್ಕೊಂಡು ನೀವು ಇಲ್ಲ 1.5 ಇಟ್ಕೊಂಡು ನೀವು ಬೇಗ ವಾಚ್ ಮಾಡ್ಕೊಂತ. ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಒಂದೇ ವಿಡಿಯೋಗೆನೆ ಜಾಸ್ತಿ ಟೈಮ್ ನ ಕೊಡಕ್ ಆಗೋದಿಲ್ಲ. ಸೊ ನಿಮಗೆ ಕ್ವಶನ್ಸ್ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಸ್ಕಿಪ್. ಓಕೆನಾ? ಸ್ಕಿಪ್ ಮಾಡ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡಿ. ಕ್ಲಿಯರ್ ಅಲ್ವಾ? ಸೊ ನನಗೆ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಕ್ ಹೊರಡ್ತೀನಿ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2014. ಕ್ಲಿಯರ್ ಅಲ್ವಾ? ಸೊ ಏನ್ ಹೇಳ್ತಿದೆ ಈ ಕ್ವಶನ್? ಇಫ್ A is a matrix of order 3 such that A into adjoint A is equal to 10i ಅಂತ ಕೊಡ್ತಿದ್ದಾನೆ. ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ A ಅಂತ ಕೇಳ್ತಿದ್ದಾರೆ. ಸೊ ಕ್ಲಿಯರ್ ಅಲ್ವಾ? ಸೊ ನಿಮ್ಗೆ ಗೊತ್ತಿರಬೇಕು, ನಿಮ್ಗೆ ಒಂದು ಪ್ರಾಪರ್ಟಿ, ಎರಡು ಪ್ರಾಪರ್ಟಿ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಲ್ಲಿ ಒಂದು, ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ಸ್ ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್, ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಡಿಟರ್ಮಿನೆಂಟ್ A ಇಂಟು I ಬರುತ್ತೆ. ಸೊ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದು A ಇಂಟು ಅಡ್ಜಾಯಿಂಟ್ A ಏನಾಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಯು ಜಸ್ಟ್ ಅಂದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಸೊ ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಸ್ಕೇಲಾರ್. ಸೊ ಇದಕ್ಕೆ ಡಿಟರ್ಮಿನೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದ್ರೆ ಈ ಚಾಪ್ಟರ್ ನಲ್ಲಿ ಪ್ರತಿಯೊಂದು ಏನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ರೆ ನಿಮ್ಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ ಇಟ್ಕೊಂಡು ನಾವು ಬೇರೆ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ದ ಪ್ರಾಪರ್ಟಿ ಮಸ್ಟ್ ನೋ. ಅಂಡ್ ದ ಸೆಕೆಂಡ್ ಪ್ರಾಪರ್ಟಿ ಇಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಗೆ ಯು ಹ್ಯಾವ್ ಎ ಫಾರ್ಮುಲಾ. ಡಿಟರ್ಮಿನೆಂಟ್ A ಹೋಲ್ ಪವರ್ n-1 where n is the order. So where n is what? ಆರ್ಡರ್ ಅಂತ ಹೇಳ್ತೀವಿ, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಈ ಪ್ರಾಪರ್ಟಿ, ಎರಡು ಪ್ರಾಪರ್ಟಿ ನಿಮಗೆ ಗೊತ್ತಿತ್ತು ಅಂತ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. A ಇಂಟು ಅಡ್ಜಾಯಿಂಟ್ A ಕೊಟ್ಟಿದ್ದಾರೆ, 10 ಇಂಟು I ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ 10 ಅನ್ನೋದೇನಾಗುತ್ತೆ? ಡಿಟರ್ಮಿನೆಂಟ್ ಆಗುತ್ತೆ. ಯು ಜಸ್ಟ್ ಕಂಪೇರ್ ದಿಸ್ ಈಕ್ವೇಶನ್ ವಿತ್ ದ ಫಸ್ಟ್ ಒನ್. ಡಿಟರ್ಮಿನೆಂಟ್ A will be what?
10 ಆಗುತ್ತೆ. ಸೊ ನಮಗೆ ಕೇಳೋದು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು determinant A. Determinant A is what? It is 10. 10 to the power order n minus 1 ಅಲ್ವಾ. 3 minus 1 is what? 2 ಆಗುತ್ತೆ. So 10 square is 100 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಈ ಕ್ವಶನ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ಇದ್ರದ್ದು ಇನ್ವರ್ಸ್ ಏನು ಅಂತ ಕೇಳ್ತಿದ್ದಾನೆ. ಓಕೆನಾ. ಸೊ ನೀವು ಮ್ಯಾಟ್ರಿಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಒಂದು ಬಂದ್ಬಿಟ್ಟು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದೆ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಪ್ರಾಪರ್ಟಿ ಗೊತ್ತಿರಬೇಕು. ನೋಡಿ, ಇಫ್ ದಿಸ್ ಇಸ್ ದ ಮ್ಯಾಟ್ರಿಕ್ಸ್, ಅದಕ್ಕೆ ಇನ್ವರ್ಸ್ ಹೇಳೋದು ತುಂಬಾ ಸಿಂಪಲ್ ಇದೆ. ಸೊ ಎ 0 0 0 ಬಿ 0 0 0 ಸಿ. ಸೊ ದಿಸ್ ಎಂತ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ? ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ವರ್ಸ್ ಡೈರೆಕ್ಟ್ ಆಗಿ ಹೇಳ್ಬೋದು ನಾವು. ಏನಪ್ಪಾ ಅಂದ್ರೆ, ಯು ಜಸ್ಟ್ ಟೇಕ್ ದ ರೆಸಿಪ್ರೋಕಲ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್. ಡಯಾಗನಲ್ ಎಲಿಮೆಂಟ್ಸ್ ಗೆ ರೆಸಿಪ್ರೋಕಲ್ ತಗೊಳ್ಳಿ. 1 by a 0 0 0 1 by b 0 0 0 1 by ಸಿ ಆಗುತ್ತೆ. ಸೊ ಇದೇ ನಿಮ್ಮ ಆನ್ಸರ್ ಆಗುತ್ತೆ. ಸೊ ಆನ್ ದಟ್ ಬೇಸಿಸ್ ನಾವೇನಂತ ಹೇಳ್ಬೋದು? ಸೊ ಇಫ್ ದಿಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್, ದೆನ್ ಯು ಟೇಕ್ ದ ರೆಸಿಪ್ರೋಕಲ್ಸ್. ಅಂದ್ರೆ 2 ಗೆ 1 by 2 ಆಗುತ್ತೆ, 3 ಗೆ 1 by 3, 4 ಗೆ 1 by 4. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅದನ್ನ ನೆನ್ಪಿಡ್ಬೋದು. ನಾನು ಏನೇನು ಶಾರ್ಟ್ ಕಟ್ ನ ಹೇಳ್ತೀನಿ, ಯು ಪ್ಲೀಸ್ ನೋಟ್ ಡೌನ್ ದೋಸ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್, ಇದು ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಮೇಲೆ ಇದೆ ಕ್ವಶನ್. ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್, they are given 3 equations, 3 equations ಕೊಟ್ಟಿದ್ದಾನೆ. ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಹೇಳ್ತಾನೆ. ಹ್ಯಾಸ್ ನೋ ಸೊಲ್ಯೂಷನ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ಬೇಕಂತ ಅಂದ್ರೆ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು ಇರಬೇಕು. ದಟ್ ಟು ಯೂನಿಕ್ ಸೊಲ್ಯೂಷನ್ಸ್ ಗೆ. ಓಕೆನಾ. ಡಿಟರ್ಮಿನೆಂಟ್ ಎ ಈಕ್ವಲ್ ಟು 0 ಬಂತು ಅಂದ್ರೆ ಆಸ್ ನೋ ಸೊಲ್ಯೂಷನ್ಸ್ ಗೆ ದ ಥಿಂಗ್ ಇಸ್ ದಟ್ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಯು ಜಸ್ಟ್ ಕನ್ಸ್ಟ್ರಕ್ಟ್ ದಿ ಡಿಟರ್ಮಿನೆಂಟ್ ಹಿಯರ್. ಸೊ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಏನ್ ಮಾಡಬೇಕು? 0 ಮಾಡಿ. ಆಸ್ ನೋ ಸೊಲ್ಯೂಷನ್, ಅಥವಾ ನಿಮ್ಗೆ ಸಮ್ ಟೈಮ್ ದೇ ವಿಲ್ ಗಿವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಇರುತ್ತೆ. ನೋ ಸೊಲ್ಯೂಷನ್ ಮತ್ತೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಏನಾದ್ರೂ ಕೊಟ್ಟ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು? ಡಿಟರ್ಮಿನೆಂಟ್ ನ ಈಕ್ವಲ್ ಟು 0 ಮಾಡ್ಬೇಕು ಫಸ್ಟ್. ಓಕೆನಾ. ಡಿಟರ್ಮಿನೆಂಟ್ ನ ಈಕ್ವಲ್ ಟು 0 ಮಾಡಿ. ಸೊ ಯು ಕನ್ಸ್ಟ್ರಕ್ಟ್ ದ ಡಿಟರ್ಮಿನೆಂಟ್. ಸೊ ಇಟ್ ಇಸ್ 1 1 1. ಯು ನೋ ಹೌ ಟು ಟೇಕ್ ದ ಕೋಎಫಿಷಿಯಂಟ್ಸ್. 1 1 1 and the second one is what? Sorry, second one is also 1 2 3 and third one is it is 1, right? ಮತ್ತೆ ಮೊದಲಿಂದ ಬರೆಯೋಣ. So what you have to take? So determinant A is equal to 0. So then determinant A is what? 1 1 1 and then 1 2 3 and then this one is 1 2 A ಆಗುತ್ತೆ, will be equal to 0. You have to expand the determinant. So 3 cross 3 expansion ಮಾಡಿ. So 1 into what? 1 into 2A minus 6 minus 1 into A minus 3, right? Minus 1 into A minus 3 plus 1 into, so 2 minus 2. 2 minus 2 becomes 0. So which is equal to 0. So on simplification, so ನೋಡಿ ಸಿಂಪ್ಲಿಫೈ ಮಾಡಬೇಕಾದ್ರೆ ಎಲ್ಲಾ ಸ್ಟೆಪ್ಸ್ ಯಾವತ್ತೂ ಕೂಡ ಬರೆಯಕ್ಕೆ ಹೋಗಬಾರ್ದು, ಡೈರೆಕ್ಟ್ ಆಗಿ ಮಾಡಬೇಕು. ಸೊ ಇಲ್ಲಿ 2a ಇದೆ, ಇಲ್ಲಿ ಮೈನಸ್ a ಇದೆ, ಸೊ a ಬರುತ್ತೆ ನಿಮಗೆ. ನಾವು ಟೇಕ್ ದ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ ಟರ್ಮ್ಸ್ ಇಲ್ಲಿ ಏನಿದೆ? ಇಲ್ಲಿ ಮೈನಸ್ 6 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಮೈನಸ್ 6 ಪ್ಲಸ್ 3 ಮೈನಸ್ 3 ಆಗುತ್ತೆ, ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂಡ್ a ವಿಲ್ ಬಿ ಈಕ್ವಲ್ ಟು ವಾಟ್? 3 ಅಂತ ಇದೆ. a ಇಸ್ ಈಕ್ವಲ್ ಟು ಆನ್ಸರ್ 3 ಬಂತು. ಸೊ ಈಗ ನಾವು ಒನ್ಸ್ ಕ್ವಶನ್ಸ್ ಅರ್ಧ ಆದ್ಮೇಲೆ ನೀವು ಆಪ್ಷನ್ಸ್ ನೋಡ್ಬೇಕು. a ಇಸ್ ಈಕ್ವಲ್ ಟು 3 ಬಂತು ಅಂದ್ರೆ a ಇಸ್ ಈಕ್ವಲ್ ಟು 2 ಅಂತ ಇದೆ, ಸಿ ಆಪ್ಷನ್ ಅಲ್ಲಿ ತೆಗೆದಾಕ್ಬಹುದು. ಓಕೆನಾ. ಅಂಡ್ ಇನ್ನು 3 ಆಪ್ಷನ್ ಹೇಳೋದಿಕ್ಕಾಗಲ್ಲ. ಓಕೆನಾ. a ಇಸ್ ಈಕ್ವಲ್ ಟು 3 ಇಲ್ಲೂ ಇದೆ, ಆಪ್ಷನ್ ಎ ನಲ್ಲೂ ಇದೆ, ಆಪ್ಷನ್ ಡಿ ನಲ್ಲೂ ಇದೆ. ಅವೆರಡರಲ್ಲೂ ಕರೆಕ್ಟ್ ಆಗಿರುತ್ತೆ. ಈಗ ನಾವು ಕಮಿಂಗ್ ಟು ದ ಆಪ್ಷನ್ ಸಿ, ಐ ಮೀನ್ ಏನದು ಬಿ ಕಡೆ ಯೋಚನೆ ಮಾಡೋಣ ಈಗ. ಓಕೆನಾ. ಬಿ ಯಾವ್ದು? ಬಿ. ಈ ಬಿ ಇಸ್ ನಾಟ್ ಈಕ್ವಲ್ ಟು 10 ಅಂತ ಇದೆ ಇಲ್ಲಿ, ಇಲ್ಲಿ ಬಿ ಇಸ್ ಈಕ್ವಲ್ ಟು 2 ಅಂತ ಇದೆ. ಸೊ ಏನ್ ಆಗ್ಬಹುದು ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿಗೆ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಬಿ ನ ಚೆಕ್ ಮಾಡಬೇಕು. ಚೆಕ್ ಮಾಡೋದಕ್ಕೆ ದ ಯೂಶುವಲ್ ಪ್ರೊಸೀಜರ್ ಈಸ್ ಟು ಫೈಂಡ್ ದ ಎ ಇಂಟು ಅಡ್ಜಾಯಿಂಟ್ ಎ. ಎ ಇಂಟು ಅಡ್ಜಾಯಿಂಟ್ ಎ ನ ನಾಟ್ ಈಕ್ವಲ್ ಟು 0 ಮಾಡಿದ್ರೆ ಯು ಗೆಟ್ ದ ಬಿ ವ್ಯಾಲ್ಯೂ. ಅಂದ್ರೆ ಬಿ ಯಾವ ವ್ಯಾಲ್ಯೂ ಆಗಬಾರ್ದು ಅಂತ ಅದು ತೋರಿಸುತ್ತೆ. ಬಟ್ ಅಷ್ಟೊಂದೆಲ್ಲ ಎ ಇಂಟು ಅಡ್ಜಾಯಿಂಟ್ ಎ ಮಾಡೋದಕ್ಕೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಒಂದು ಸಿಂಪಲ್ ಟ್ರಿಕ್ ಇಸ್ ದಟ್, ನಿಮ್ಗೆ ಎ ಬಂತಲ್ವ ವ್ಯಾಲ್ಯೂ, ಎ ವ್ಯಾಲ್ಯೂ ತಗೊಬಂದು ಇಲ್ಲ ಹಾಕ್ಬಿಡಿ. ಏನಾಗುತ್ತೆ? ವೆರ್ ಇಸ್ ಎ? ಹಿಯರ್ ಇಟ್ ಇಸ್ ಎ ಅಲ್ವಾ, ಇಲ್ಲಿ ಎ ಇದೆ. ಸೊ ಇಲ್ಲಿ 3 ಹಾಕ್ಬಿಟ್ರೆ ನನ್ಗೆ ಏನಾಗ್ಬಿಡುತ್ತೆ? ಈಕ್ವೇಶನ್ ಎಕ್ಸ್ ಪ್ಲಸ್ 2y ಪ್ಲಸ್ 3z ಆಗುತ್ತೆ, ಇಸ್ ಈಕ್ವಲ್ ಟು ಬಿ ಇರುತ್ತೆ. ಸೊ ಅಂದ್ರೆ ದಿಸ್ ಈಕ್ವೇಶನ್ ಬಿಕಮ್ಸ್ ವಾಟ್? ಸೊ ಎಕ್ಸ್ ಪ್ಲಸ್ 2y ಪ್ಲಸ್ 3z is equal to what? B ಆಗುತ್ತೆ.
You see, this is the third equation. This is the third equation. Second equation observe ಮಾಡಿ ಹೆಂಗೇನೆ. Second equation ಇದೆ x plus 2y plus 3z is equal to what? 10 ಇದೆ. ಈ LHS ನ ಅಬ್ಸರ್ವ್ ಮಾಡಿ, ಎರಡೂ ಈಕ್ವೇಶನ್ಸ್ ಅಲ್ಲೂ LHS ಸೇಮ್ ಇದೆ. ಎರಡೂ ಈಕ್ವೇಶನ್ಸ್ ಅಲ್ಲೂ LHS ಸೇಮ್ ಇದೆ ಅಂತ ಅಂದ್ರೆ RHS ಸಪೋಸ್ ಇಲ್ಲಿ ಏನಾದ್ರು B10 ಹಾಕ್ಬಿಟ್ರೆ ಈಕ್ವೇಶನ್ಸ್ ಕೋಇನ್ಸೈಡ್ ಆಗುತ್ತೆ. ಅಂದ್ರೆ ಬೇಸಿಕಲಿ ಹೇಳ್ಬೇಕಂತಂದ್ರೆ ಸಿಸ್ಟಮ್ ಆಫ್ ಅಂತ ಹೇಳ್ತೀವಿ ಲೀನಿಯರ್ ಈಕ್ವೇಶನ್ ಇನ್ 3 ವೇರಿಯೇಬಲ್ಸ್ ಏನಿದೆ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಪ್ಲೇನ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ, ಅಂದ್ರೆ ಇವೆರಡು ಸೇಮ್ ಪ್ಲೇನ್ ಆಗ್ಬಿಟ್ರೆ ಒಂದಕ್ಕೊಂದು ಮರ್ಜ್ ಆಗಿರ್ತವೆ. ಓಕೆನಾ, ಅಂದ್ರೆ ಯೂಶಲಿ ಸೊಲ್ಯೂಷನ್ ಅಂತ ಅಂದ್ರೆ ಅದ್ರ ಅರ್ಥ ಬಂದ್ಬಿಟ್ಟು ಎರಡು ಪ್ಲೇನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಂತ. ಎರಡು ಪ್ಲೇನ್ ಬಂದ್ಬಿಟ್ಟು ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ಅದನ್ನ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಎರಡು ಪ್ಲೇನ್ ಬಂದ್ಬಿಟ್ಟು ಮರ್ಜ್ ಆದ್ರೆ ಅಥವಾ ಈ ತರ ಕಟ್ ಆದ್ರೆ ಅಲ್ಲಿ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾದ್ರು ಬಿ ಗೆ 10 ಹಾಕ್ಬಿಟ್ರೆ ನಿಮ್ಗೆ ಸೇಮ್ ಈಕ್ವೇಶನ್ಸ್ ಆಗ್ತವೆ, ಅವಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ. ಸೊ ಇಫ್ ಬಿ ಇಸ್ ಈಕ್ವಲ್ ಟು 10 ಏನಾಗುತ್ತೆ ಅಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗುತ್ತೆ. ಸೊ ಅದಾಗಬಾರ್ದು ಅಂತ ಅಂದ್ರೆ ಬಿ ಗೆ ಏನ್ ಹಾಕ್ಬಾರ್ದು, 10 ಹಾಕ್ಬಾರ್ದು. ಸೊ ಅವಾಗ ನಾವೇನಂತ ಹೇಳ್ಬೋದು, ಬಿ ಇಸ್ ನಾಟ್ ಈಕ್ವಲ್ ಟು 10 ಅಂತ ಹೇಳ್ತೀವಿ. ಅಂದ್ರೆ ಸೊ ಆನ್ ದಟ್ ಬೇಸಿಸ್ ನಾವೇನಂತ ಹೇಳ್ಬೋದು, ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಗೆ ಮೂವ್ ಆಗೋಣ. Okay, so here is a question. They are given the matrix A and the determinant of A cube is 27 ಅಂತ ಕೊಟ್ಟಿದ್ದಾರೆ, then alpha value ಕೊಟ್ಟಿದ್ದಾನೆ. ಸೊ ನಿಮ್ಗೆ ಒಂದೆರಡು ಪ್ರಾಪರ್ಟೀಸ್ ಹೇಳ್ತೀನಿ. ಸೊ ಮೇಜರ್ ಆಗಿ ಒಂದು 4 ಪ್ರಾಪರ್ಟೀಸ್ ಬರ್ದ್ಬಿಡ್ತೀನಿ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಅದ್ರ ಮೇಲಂತೂ 1 ರಿಂದ 2 ಕ್ವಶನ್ ಇದ್ದೇ ಇರುತ್ತೆ ಪ್ರತಿ ಪೇಪರ್ ನಲ್ಲೂ ಕೂಡ. ಸೊ ನೋಡಿ, ಫಸ್ಟ್ ಈ ಪ್ರಾಪರ್ಟಿ ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ A power n will be equal to A power determinant A whole power n. This is the first property you must know. And ಇನ್ನೊಂದು ಪ್ರಾಪರ್ಟಿ ನಾನು ನಿಮ್ಗೆ ಇದು ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ ಕೆ ಏನ್ ಬರುತ್ತೆ ಅಂತ ಅಂದ್ರೆ ಕೆ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ ಬರುತ್ತೆ. ಅಂದ್ರೆ ಸ್ಕೆಲಾರ್ ಮಲ್ಟಿಪಲ್ ಏನಾದ್ರು ಡಿಟರ್ಮಿನೆಂಟ್ ಮಾಡ್ಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ನ ಡಿಟರ್ಮಿನೆಂಟ್ ಇಂದ ಆಚೆ ತೆಗೆದ್ರೆ, ಸೊ ಇದನ್ನೇನಾದ್ರೂ ಡಿಟರ್ಮಿನೆಂಟ್ ಇಂದ ಆಚೆ ತೆಗೆದ್ರೆ ಇಲ್ಲಿ ಪವರ್ಗೆ ಅದ್ರ ತಲೆ ಮೇಲೆ ಏನಾಗುತ್ತೆ, ಎನ್ ಆರ್ಡರ್ ಹೋಗುತ್ತೆ. ಓಕೆನಾ, ಇದು ಗೊತ್ತಿರಬೇಕು. ಅಂಡ್ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್, ಇದು ಕೂಡ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತು, 1 by determinant A ಅಂತ. ಅಂಡ್ ಆಲ್ಸೋ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಕೂಡ ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ದಟ್ ಈಸ್ ವಾಟ್ ಡಿಟರ್ಮಿನೆಂಟ್ ಎ ಹೋಲ್ ಪವರ್ n-1. ಸೊ ಯು ಸಿ ಇನ್ ಆಲ್ ದೀಸ್ ಫಾರ್ಮುಲಾಸ್ ನಮ್ಮ ಆನ್ಸರ್ ಇರೋದು ಪ್ರೆಸೆಂಟ್ ಆಗಿರೋದು ಇನ್ ಟರ್ಮ್ಸ್ ಆಫ್ ಡಿಟರ್ಮಿನೆಂಟ್ ಅಲ್ಲಿ. ಡಿಟರ್ಮಿನೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಡಿಟರ್ಮಿನೆಂಟ್ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಅದ್ರ ಮೇಲೆ ನಾವು ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಸೊ ಇಲ್ಲೇನ್ ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಸ್ ವಾಟ್ 27 ಅಂತ ಕೊಟ್ಟಿದ್ದಾನೆ. ಸೊ ವಾಟ್ ದೇ ಗಿವನ್, ಸೊ ಇದನ್ನ ಹೆಂಗ್ ಬರೀಬಹುದು, ಡಿಟರ್ಮಿನೆಂಟ್ ಎ ಹೋಲ್ ಕ್ಯೂಬ್ ಅಂತ ಬರೀಬಹುದಾ, ಇಸ್ ಈಕ್ವಲ್ ಟು ವಾಟ್ 27. ಯು ಜಸ್ಟ್ ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಕ್ಯೂಬ್. ಸೊ ಇದನ್ನ ಅಂತ ಬರೀಬಹುದು, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 3 ಕ್ಯೂಬ್ 27 ಆಗುತ್ತಲ್ವಾ. ಎಸ್, 3 ಕ್ಯೂಬ್ ಅಂತ ಬರೀಬಹುದು. ಸೊ ದಿಸ್ ಇಸ್ ಕ್ಯೂಬ್ ಗೆಟ್ ಕ್ಯಾನ್ಸಲ್ಸ್. ಸೊ ಡಿಟರ್ಮಿನೆಂಟ್ ಎ ವಿಲ್ ಬಿ ಈಕ್ವಲ್ ಟು 3 ಆಗುತ್ತೆ. ಇಫ್ ಡಿಟರ್ಮಿನೆಂಟ್ ಎ ವಿಲ್ ಬಿ ಈಕ್ವಲ್ ಟು 3 ಅಂತಂದ್ರೆ ಯು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. ವಾಟ್ ಇಸ್ ದ ಡಿಟರ್ಮಿನೆಂಟ್? ಸೊ ಇಟ್ ಈಸ್ ಆಲ್ಫಾ ಸ್ಕ್ವೇರ್ ಮೈನಸ್ 2 2 4 ಇಸ್ ಈಕ್ವಲ್ ಟು 3 ಆಗುತ್ತೆ. ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು 7 which implies alpha is equal to plus or minus under the root 7 ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ಸೊ ಕ್ಲಿಯರ್ ಅಲ್ವಾ? ತುಂಬಾ ಸಿಂಪಲ್ ಇರುತ್ತೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಅಲ್ಲಿ. ಸೊ ಲೆಂತಿ ಕ್ವಶನ್ಸ್ ಗಳು ಇರೋದಿಲ್ಲ, ಲೆಂತಿ ಮಾಡಂಗೂ ಇಲ್ಲ ನೀವು. ಓಕೆನಾ, ಲೆಂತಿ ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವೇನೋ ತಪ್ಪು ಮಾಡ್ತಿದ್ದೀರಾ ಅಂತ ಅಷ್ಟೇ. So the next question is evaluate this determinant ಅಂತ ಕೊಡ್ತೇನೆ. ವೆರಿ ಸಿಂಪಲ್. ಎಕ್ಸ್ಪಾನ್ಷನ್ ಮಾಡಿ ಡಿಟರ್ಮಿನೆಂಟ್ ಏನಾಗುತ್ತೆ, ಸೊ ಎಕ್ಸ್ಪಾನ್ಷನ್ ಮಾಡಿದ್ರೆ cos 15 into cos 75 minus sin 15 into sin 75 ಆಗುತ್ತೆ. ಕ್ಲಿಯರ್ ಅಲ್ವಾ? cos of a plus b ಫಾರ್ಮುಲಾ ಇದು. cos of a plus b ಅಂತಂದ್ರೆ 15 plus 75 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು cos 90 ಡಿಗ್ರಿ ಆಗುತ್ತೆ. cos 90 ಡಿಗ್ರಿ ವ್ಯಾಲ್ಯೂ ಬಂದ್ಬಿಟ್ಟು 0. ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆನಾ, ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಅಬ್ಸರ್ವ್ ಮಾಡಿರೋ ತರ ಎಲ್ಲಾದ್ರೂ ನಿಮ್ಗೆ 3 ನಾನ್ ಜೀರೋ ಆನ್ಸರ್ ಇದ್ದು 1 0 ಆನ್ಸರ್ ಇತ್ತು ಅಂದ್ರೆ ಆಪ್ಷನ್ ಅಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್, ನಾಟ್ ಆಲ್ವೇಸ್, ಅಲ್ಲಿ 0 ಕರೆಕ್ಟ್ ಆಗಿರುತ್ತೆ. ಓಕೆನಾ, ಯೂಸ್ ದಿಸ್ ಟೈಪ್ ಆಫ್ ಟ್ರಿಕ್ಸ್. ಓಕೆನಾ, ಸಪೋಸ್ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತಂದ್ರೆ ಯೂಸ್ ದಿಸ್ ಟ್ರಿಕ್, ಅದರ್ವೈಸ್ ಡೋಂಟ್ ಯೂಸ್ ದಟ್. ಓಕೆನಾ, ನಿಮ್ಗೆ ಸಾಲ್ವ್ ಮಾಡೋದು ಗೊತ್ತಿದೆ
ಮೂರು ನಾನ್ ಜೀರೋ ಕೊಟ್ಟಿದ್ದಾರೆ, ಒಂದು ಜೀರೋ ಕೊಟ್ಟಿದ್ದಾರೆ ಅಂತ ಜೀರೋ ಟಿಕ್ ಹಾಕಿ ಹೋಗ್ಬಿಡಿ. ಸಾಲ್ವ್ ಮಾಡಕ್ ಬಂದ್ರೆ ಸಾಲ್ವ್ ಮಾಡಿ, ಸಾಲ್ವ್ ಮಾಡಕ್ ಗೊತ್ತಾಗಿಲ್ಲ ಅಂತಂದ್ರೆ ಯೂಸ್ ಮಾಡಿ ಈ ಟ್ರಿಕ್ ನ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇಸ್, ಇದು ಸ್ವಲ್ಪ ಲೆಂತಿ ಆಗ್ಬೋದೇನೋ ಕ್ವಶನ್. ಇಫ್ ಎಕ್ಸ್ ವೈ ಝೆಡ್ ಆರ್ ಆಲ್ ಡಿಫ್ರೆಂಟ್, ಓಕೆನಾ, ಎಲ್ಲ ಡಿಫ್ರೆಂಟ್ ಅಂತಂದ್ರೆ ಯು ನಾಟ್ ಸಪೋಸ್ ಟು ಪುಟ್ ಎಕ್ಸ್ ವೈ ಝೆಡ್ ಸೇಮ್. ಓಕೆ, ಸೊ ಡಿಫ್ರೆಂಟ್ ಅಂತೆ, ನಾಟ್ ಈಕ್ವಲ್ ಟು ಝೀರೋ ಅಂತೆ, ಎಕ್ಸ್ ಗೆ ವೈ ಗೆ ಝೆಡ್ ಗೆ ಝೀರೋ ಹಾಕಂಗಿಲ್ವಂತೆ. Then they have given the determinant is equal to 0, then the value of x inverse, y inverse, z inverse ಅಂತ ಕೇಳಿದಾನೆ. ಇದನ್ನ ನೀವು ಏನು ಮಾಡಕ್ಕಾಗಲ್ಲ, ಎಕ್ಸ್ಪಾನ್ಷನ್ ಮಾಡಲೇಬೇಕು. ಅಂಡ್ ನಿಮ್ಗೆ ಇದನ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ದೇರ್ ಆರ್ ಸಮ್ ಟ್ರಿಕ್ಸ್, ಎಲಿಮೆಂಟರಿ ಆಪರೇಷನ್ ಅಂತ ಇದೆ, ಬಟ್ ಅದು ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಮತ್ತೆ ನಾನು ಅದನ್ನ ಟೀಚ್ ಮಾಡಿದ್ರೆ ನಿಮ್ಗೆ ಕಷ್ಟ ಅಂತ ಫೀಲ್ ಆಗ್ಬೋದು. ನಾನು ನಾರ್ಮಲ್ ಎಕ್ಸ್ಪಾನ್ಷನ್ ಮಾಡ್ಬಿಡ್ತೀನಿ ಇದನ್ನ. ಸೊ ನಾರ್ಮಲ್ ಎಕ್ಸ್ಪಾನ್ಷನ್ ಏನಾಗುತ್ತೆ, ಸೊ ಎಕ್ಸ್ಪಾನ್ಷನ್ ಮಾಡಿ, ಸೊ ಇದನ್ನ ಫಾಸ್ಟ್ ಆಗಿ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಸೊ 1/x ಮಾಡಿ, ಇವೆರಡು ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ. 1 into 1, 1 plus z plus y plus yz ಆಗುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ -1 ಆಗುತ್ತೆ, -1. ನೆಕ್ಸ್ಟ್ -1 ಇಂಟು ಇದು -1 ಇದೋಯ್ತು 1 plus z -1 ಆಗುತ್ತೆ, ಡೈರೆಕ್ಟ್ ಆಗಿ ಬರೀತೀನಿ ನಾನು, z ಬರುತ್ತೆ. +1 ಇಂಟು ಇದೋಯ್ತು 1 -1 -y ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ -y ಆಗುತ್ತೆ. ಕ್ಲಿಯರಾ? ಸೊ ಅಂಡ್ ನಾಟ್ ಈಕ್ವಲ್ ಇಲ್ಲ ಹಾಕ್ಬಿಡಿ. ಸೊ ಈಕ್ವಲ್ ಟು 0 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಯು ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ದೆನ್ ಯು ಜಸ್ಟ್ ಮಲ್ಟಿಪ್ಲೈ. ಸೊ ಕ್ಯಾನ್ಸಲ್ ಆಗೋ ಕ್ಯಾನ್ಸಲ್ ಮಾಡ್ಕೊಳ್ಳಿ. +1 -1 get cancels. Now multiply this 1 plus x with all the terms. So 1 with all the terms ಅಂತ ಅಂದ್ರೆ z plus y plus yz. Clear? Then ಈಗ x with all the terms, x ನ ಮಾಡಿದ್ರೆ ಏನಾಗುತ್ತೆ, ಇದು xz plus yx plus xyz ಆಗುತ್ತೆ. ಸೊ ಇದನ್ನ ಫುಲ್ ಮಲ್ಟಿಪ್ಲೈ ಮಾಡಿದೀರಾ. ಸೊ now this is xyz and this is -z and this is -y is equal to 0. ಕ್ಯಾನ್ಸಲ್ ಆಗೋ ತರ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ನೋಡಿ +z -z ಕ್ಯಾನ್ಸಲ್, +y -y get cancels and the remaining things are what? ಸೊ ಏನಾಗುತ್ತೆ, ಫಸ್ಟ್ ನೋಡಿ xy ಬರೀತೀನಿ ನಾನು. ನೋಡಿ xy plus this yz plus this zx plus xyz is equal to 0. This is the equation you obtain. So ನೀವೇನ್ ಮಾಡಿ ಅಂತಾರೆ, ಡಿವೈಡ್ ಬೈ xyz ಮಾಡಿ. ಥ್ರೂಔಟ್ ದಿ ಈಕ್ವೇಷನ್ ಯು ಡಿವೈಡ್ x by z ಮಾಡಿ. xyz ಮಾಡಿದ್ರೆ xy by xyz ಬಂದ್ಬಿಟ್ಟು 1/z ಆಗುತ್ತೆ. 1/z ಇಲ್ಲಿ ಬಂದ್ಬಿಟ್ಟು 1/x ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು 1/y ಆಗುತ್ತೆ. is equal to what? ಈ ಇದನ್ನ ಆ ಕಡೆ ಇದನ್ನ ಡಿವೈಡ್ ಮಾಡಿದ್ರೆ 1 ಆಗುತ್ತೆ. 1 ಆ ಕಡೆ ತಗೊಂಡ್ರೆ ಏನಾಗುತ್ತೆ, -1 ಆಗುತ್ತೆ. ಸೊ ಅಂದ್ರೆ 1/x ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ x inverse, y inverse, z inverse is what? It is -1. ಸೊ ಆಪ್ಷನ್ ಡಿ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ಇದನ್ನ ನೀವು ಮಾಡ್ಲೇಬೇಕಾಗುತ್ತೆ. ಇಷ್ಟೂ ಮಾಡಕ್ಕಾಗಿಲ್ಲ ಅಂತಂದ್ರೆ ಕಷ್ಟ. ಓಕೆ, so the next question is, if A is any square matrix of order 3 cross 3, then determinant of 3A is equal to, ನಾನು ಈಗಿನ ಫಾರ್ಮುಲಾ ಕೊಟ್ಟಿದ್ದೀನಿ, 4 ಫಾರ್ಮುಲಾ ಕೊಟ್ಟಿದ್ದೆ, ಅಷ್ಟರ ಮೇಲೆ ಮಿನಿಮಮ್ 2 ಕ್ವಶನ್ ಕೇಳ್ತಾರೆ ಡಿಟರ್ಮಿನೆಂಟ್ ಅಲ್ಲಿ ಅಂತ ಹೇಳಿದೀನಿ. ಸೊ ಅದರ ಪ್ರಕಾರ ಏನಾಗುತ್ತೆ, ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ 3A? ನೋಡಿ, ಒಂದು ಸ್ಕೇಲಾರ್ ನ ಆಚೆ ತೆಗೆದ್ರೆ ಡಿಟರ್ಮಿನೆಂಟ್ ಇಂದ ಏನಾಗುತ್ತೆ, ಆ ನಂಬರ್ ಬರಿಬೇಕು, ಅದ್ರ ಪವರ್ ಗೆ ಏನ್ ಬರಿಬೇಕು, ಆರ್ಡರ್ ಬರಿಬೇಕು. ಆರ್ಡರ್ ಇಸ್ ವಾಟ್ ಇಸ್ ಆರ್ಡರ್ ಹಿಯರ್? ಇಟ್ ಇಸ್ 3 ಬರಿಬೇಕು ಇಂಟು ಡಿಟರ್ಮಿನೆಂಟ್ A ಅಂತ ಬರಿಬೇಕು. ಸೊ 3 ಕ್ಯೂಬ್ ಇಸ್ ವಾಟ್? It is 20 times the determinant A. So the option C is correct. So ಇದು 2016 ಅಲ್ಲಿ ಕೇಳಿರೋ ಕ್ವಶನ್. ಓಕೆನಾ, ತುಂಬಾ ಈಸಿ ಇದೆ. ಹೇಳ್ತಾರಲ್ಲ, ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ತರ, ಆ ತರ ಕ್ವಶನ್ ಇದು. ಸೊ ನೆಕ್ಸ್ಟ್ ಕ್ವಶನ್ ಇದು ನೋಡಪ್ಪ. ನೋಡಿ, ಸಿಮಿಲರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ ಅನುಕೂಲ ಏನಪ್ಪಾ ಅಂದ್ರೆ, ನೋಡಿ ಸಿಮಿಲರ್ ಕ್ವಶನ್ ಅಲ್ಲಿ ಕೆ ಕೊಟ್ಟಿದ್ದಾನಷ್ಟೇ. ಇಟ್ ಇಸ್ ಅ ಡೈರೆಕ್ಟ್ ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ ಕೆ ಇಸ್ ಈಕ್ವಲ್ ಟು ವಾಟ್? ಸೊ ಕೆ ನ ಆಚೆ ತೆಗಿಬಹುದು, ಟು ದಿ ಪವರ್ ಗೆ ಏನಾಗುತ್ತೆ, ಆರ್ಡರ್ ಆಗುತ್ತೆ. ವಾಟ್ ಇಸ್ ಆರ್ಡರ್ ಹಿಯರ್? ಆರ್ಡರ್ ಇಸ್ 3 ಇಂಟು ಡಿಟರ್ಮಿನೆಂಟ್ ಎ. ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಸೊ ನೋ ನೀಡ್ ಟು ಎಕ್ಸ್ಪ್ಲೇನ್ ದಿಸ್, ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಅಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಖಂಡಿತವಾಗ್ಲೂ ಒಂದು ಕ್ವಶನ್ ಕೇಳ್ತಾನೆ. The area of a triangle with vertices k, 0, 4, 0, 0, 2 is 4 square units, then the value of k is. So value of k, ನೋಡಿ ಈ ತರ 4 ಏರಿಯಾ ಕೊಟ್ಟಿದ್ರೆ ನೀವೇನ್ ತಗೋಬೇಕಂತ ಹೇಳಿದ್ದೀನಿ ನಾನು. ಸೊ ಫಾರ್ಮುಲಾ ಏನು, ಏರಿಯಾಗೆ 1/2 ಇಂಟು ಕೆ 0, 1, 4, 0, 1, 0, 2, 1 is equal to plus or minus that 4. ಪ್ಲಸ್ ಆರ್ ಮೈನಸ್ ತಗೋಬೇಕು ಅಂತ ಹೇಳಿದೀನಿ. ಏರಿಯಾ ಬಂದ್ರೆ ಪ್ಲಸ್ ಆರ್ ಮೈನಸ್ ಕೆ ವ್ಯಾಲ್ಯೂ ಕಂಡುಹಿಡಿಯಬೇಕಾದ್ರೆ ಪ್ಲಸ್ ಆರ್ ಮೈನಸ್ ತಗೋಬೇಕು ಅಂತ ಹೇಳಿದ್ವಿ. ಸೊ ಯಾಕಂದ್ರೆ ಬಿಕಾಸ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ನೋಡಿ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ದಿಸ್. ನೋಡಿ, ಇದನ್ನ ಎಕ್ಸ್ಪಾನ್ಷನ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ, ಯು ಹ್ಯಾವ್ ಟು ಟೇಕ್ ದಟ್ ರೋ ವಿಚ್ ಹ್ಯಾಸ್ that row or that column which has maximum number of zeros. I want to
ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್ ಯೂಸ್ ಟೇಕಿಂಗ್ ಸೆಕೆಂಡ್ ಕಾಲಮ್. ನೋಡಿ ಪ್ಲಸ್ ಇರುತ್ತಿದ್ದು ಮೈನಸ್ ಪ್ಲಸ್ ಮೈನಸ್ ಅಂದ್ರೆ -2 ಟೈಮ್ಸ್ ಇಂಟು ಹಿಂಗೋಯ್ತಲ್ವಾ, ಅಂದ್ರೆ k minus 4 ದಿಸ್ ವಿಲ್ ಬಿ ಈಕ್ವಲ್ ಟು 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಏನಾಗುತ್ತೆ, ಇದು ಪ್ಲಸ್ ಆರ್ ಮೈನಸ್ 8 ಆಗುತ್ತೆ. ಸೊ 2 1s or else I am going to cancel even minus also, minus full cancel ಮಾಡ್ತೀನಿ. -2 ಮೈನಸ್ ಮಲ್ಟಿಪ್ಲೈ ಮೈನಸ್ ಮಾಡಿದ್ರೆ ಇದು 2 4s ಆಗುತ್ತೆ. ಅವಾಗ ಏನಾಗುತ್ತೆ k -4 is equal to ಇದು ಪ್ಲಸ್ ಇದ್ದು ಮೈನಸ್ ಆರ್ ಪ್ಲಸ್ ಆಗುತ್ತೆ, ಯಾಕಂದ್ರೆ ನೀವು ಮೈನಸ್ ನ ಮಲ್ಟಿಪ್ಲೈ ಮಾಡ್ತಿದ್ದೀರಲ್ವಾ, ಉಲ್ಟಾ ಪಲ್ಟಾ ಆಗುತ್ತೆ ಅಷ್ಟೇ. ಸೊ ದೆನ್ k will be equal to what, minus r plus 4 plus 4 ಆಗುತ್ತೆ. So now you have two choices, one is for -4 which implies k is equal to, if you take -4 plus 4 becomes 0, or if you take +4 plus 4 plus 4 is what, k is equal to 8. Okay na? So these two are the options, 0 or 8. Okay, so ಎರಡರಲ್ಲಿ ಒಂದು ಕರೆಕ್ಟ್ ಆಗುತ್ತೆ. Clear? Next. So this is the question, x comma y comma z belongs to R, then the value of the determinant ಇಷ್ಟು ದೊಡ್ಡದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಈ ತರ ಡಿಟರ್ಮಿನೆಂಟ್ ನೋಡಿದ ತಕ್ಷಣ ನಿಮ್ಗೆ ಸೈಕ್ ಆಗ್ಬಿಡ್ತೀರಾ, ಏನ್ ಅನ್ಸ್ಬಿಡುತ್ತೆ ಅಂತ ಅಂದ್ರೆ ಯಪ್ಪ ನನ್ಗೆಲ್ ಬರುತ್ತಿದ್ದು ಅಂತ ಎಕ್ಸ್ಪ್ಯಾನ್ಷನ್ ಮಾಡೋದನ್ನ ಬಿಡ್ತೀರಾ, ಯಾವ್ದೋ ಒಂದು ಟಿಕ್ ಆಗ್ಬಿಡ್ತೀರಾ. ಬಟ್ ಹೇಳಿದ್ನಲ್ಲ, ತುಂಬಾ ದೊಡ್ಡದಾಗಿದೆ ಕ್ವಶನ್ ಅಂತಂದ್ರೆ ಅದು ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗೇ ಇರುತ್ತೆ. ಸೊ ಏನ್ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್, ಇದನ್ನ ಟ್ರಯಲ್ ಅಂಡ್ ಎರರ್ ಮಾಡ್ಬೋದು. ಟ್ರಯಲ್ ಅಂಡ್ ಎರರ್ ಹ್ಯಾಕ್ ಸರ್ ಮಾಡ್ಬೋದು ಅಂತ ಅಂದ್ರೆ ಅವನು XYZ ಗೆ ಏನು ಕಂಡೀಷನ್ ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಇನ್ ದಿ ಲಾಸ್ಟ್ ಒಂದು ಪ್ರಾಬ್ಲಮ್ ಇತ್ತಲ್ವಾ, XYZ ನಾಟ್ ಈಕ್ವಲ್ ಟು 0, XYZ ಆರ್ ಡಿಫ್ರೆಂಟ್, ಈ ತರ ಇದ್ರು ಸ್ವಲ್ಪ XYZ ಗೆ ಆರ್ಬಿಟ್ರಿ ನಂಬರ್ಸ್ ಚೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಅವನು ಏನ್ ಕೊಟ್ಟಿದ್ದಾನೆ, XYZ ಬಿಲಾಂಗ್ಸ್ ಟು R ಅಂತ ಕೊಟ್ಟಿದ್ದಾನೆ, ಯು ಕ್ಯಾನ್ ಚೂಸ್ ಎನಿ ಆರ್ಬಿಟ್ರಿ ರಿಯಲ್ ನಂಬರ್ಸ್ ಅಂತ ಹೇಳ್ತಿದ್ದಾನೆ. ಸೊ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಡಿಟರ್ಮಿನೆಂಟ್ A ಗೆ, ಸೊ ಡಿಟರ್ಮಿನೆಂಟ್ A is equal to ಡಿಟರ್ಮಿನೆಂಟ್, ಐ ಆಮ್ ಗೋಯಿಂಗ್ ಟು ಪುಟ್ x is equal to 0. x is equal to 0. ಇನ್ಫ್ಯಾಕ್ಟ್ YZ ಇಲ್ವೇ ಇಲ್ಲ ಕ್ವಶನ್ ಅಲ್ಲಿ, ಅದು ಯಾಕೆ ಕೊಟ್ಟಿದ್ದಾನೋ ನನಗಂತೂ ಗೊತ್ತಿಲ್ಲ. ಓಕೆನಾ, YZ ಅವಶ್ಯಕತೆ ಇಲ್ಲ. ಸೊ x ಅಲ್ಲಿ ಮಾತ್ರ ಇದೆ. x is equal to 0 ಕೊಟ್ಬಿಡ್ತೀನಿ, ಏನಾಗುತ್ತೆ, ಯಾಕೆ ಸರ್ 0 ಕೊಟ್ರಿ ಅಂತ ಅಂದ್ರೆ x 0 ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ ನೋಡಿ ಈಗ ಇದು ಬಿಟ್ಬಿಡಿ, ಯು ಟೇಕ್ ಸೆಕೆಂಡ್ ಕಾಲಮ್, ಸೆಕೆಂಡ್ ಕಾಲಮ್ ಅಲ್ಲಿ 5/0 ಏನಾಗುತ್ತೆ, ಫಸ್ಟ್ ಕಾಲಮ್ ಅಲ್ಲಿ ಏನೋ ಇದೆ ಇಲ್ಲಿ, ಓಕೆನಾ, ಇಲ್ಲಿ ಏನೋ ಇದೆ, ಏನಾದ್ರೂ ಬರ್ಲಿ ಅದು ಬೇಡ. ಸೆಕೆಂಡ್ ಕಾಲಮ್ ಬಗ್ಗೆ ಮಾತ್ರ ನಾನು ವರಿ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕಾಲಮ್ ಇದೇನಾಗುತ್ತೆ, 5/0 1 ಆಗುತ್ತೆ, 1 5/-0 ಅದು ಕೂಡ 1 ಆಗುತ್ತೆ, 1 - 1 ಏನಾಗುತ್ತೆ, 0 ಆಯ್ತದೆ. ಓಕೆನಾ, 0 ಆಯ್ತದೆ. ಅದೇ ಲಾಜಿಕ್ ಅಲ್ಲಿ 0² is 0 ಓನ್ಲಿ. ಓಕೆನಾ, ಸೆಕೆಂಡ್ ಟರ್ಮ್ ಕೂಡ 0 ಆಯ್ತದೆ, ಥರ್ಡ್ ಟರ್ಮ್ ಕೂಡ 0 ಆಯ್ತದೆ. ಓಕೆನಾ, ಇಲ್ಲಿ ಏನಾದ್ರೂ ಇರ್ಲಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಂದು ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್ ಏನಿದೆ ಅಂತಂದ್ರೆ, ಯಾವ್ದಾದ್ರು ಒಂದು ರೋ, ಯಾವ್ದಾದ್ರು ಒಂದು ಕಾಲಮ್ ಆಫ್ ಡಿಟರ್ಮಿನೆಂಟ್ is 0, then the value of the determinant becomes 0 ಅಂತ ಹೇಳ್ತಾರೆ. ಓಕೆನಾ, ಸೊ ವ್ಯಾಲ್ಯೂ ಕಂಪ್ಲೀಟ್ ಆಗಿ 0 ಆಗಿರುತ್ತೆ. ಹಂಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ, 0 ಆಗುತ್ತೆ. ಸೊ ನಾನು ಅವಾಗಲೇ ಹೇಳಿದ ಲಾಜಿಕ್ ಮತ್ತೆ ವರ್ಕ್ ಆಗ್ತಿದೆ. 3 ನಾನ್-0 ಆನ್ಸರ್ಸ್ ಇದಾವೆ, ಒಂದು 0 ಆನ್ಸರ್ ಇದೆ. ಸೊ 0 ಇರೋದೇ ಕರೆಕ್ಟ್ ಅಂತ, ಬಟ್ ಹಂಗ್ ಮಾಡಕ್ ಹೋಗ್ಬೇಡಿ. ಬಟ್ ಮೋಸ್ಟ್ ಆಫ್ ದಿ ಐ ಹ್ಯಾವ್ ಅಬ್ಸರ್ವ್ ದಿಸ್ ಥಿಂಗ್. ಓಕೆನಾ, ತುಂಬಾ ಕಡೆ ವರ್ಕ್ ಆಗುತ್ತೆ ಇದು. If let A be a square matrix of order 3, then determinant of 5A ಕೇಳಿದಾನೆ. ಮತ್ತೆ ಅದೇ ತರ ಕ್ವಶನ್, ಡಿಟರ್ಮಿನೆಂಟ್ ಆಫ್ 5A is equal to what, ನೋಡಿ 5 ನ ಆಚೆ ತೆಗೆದ್ರೆ ಏನಾಗುತ್ತೆ, 5 ಬರುತ್ತೆ, ಆಚೆ ಬರಲ್ಲ ಅನ್ನಲ್ಲ. ಬಟ್ ಅದ್ರ ತಲೆ ಮೇಲೆ ಯಾರು ಬರ್ತಾರೆ, ಆರ್ಡರ್ ಬರುತ್ತೆ. ಆರ್ಡರ್ is what here, 3 into determinant A ಆಗುತ್ತೆ. So 5 cube is what, it is 125 times the determinant A. So option B is correct. Next question ಹೋಗೋಣ. The inverse of the matrix is ಅಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಇನ್ವರ್ಸ್ ಅಂತ ಕೊಟ್ಟಿದ್ದಾನೆ. ಇನ್ವರ್ಸ್ ಕಂಡುಹಿಡಿಬೇಕು. ಇನ್ವರ್ಸ್ ಕಂಡುಹಿಡಿಯಕ್ಕೆ ಒಂದು ಲಾಜಿಕ್ ಏನ್ ಗೊತ್ತಾ, ನೀವು ಅಡ್ಜಾಯಿಂಟ್ ಕಂಡುಹಿಡ್ಕೊಂಡು ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡು 1/A into adjoint A, 1/determinant A into adjoint A ಮಾಡಕ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಮೇಕ್ ಯೂಸ್ ಆಫ್ ದಿ ಲಾಜಿಕ್ಸ್ ಗಳನ್ನ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕಾಗುತ್ತೆ ನಿಮ್ಗೆ. ನೋಡಿ, ಈಗ ಇದು A ಅಂತ ಅಂದ್ಕೊಂಡ್ರೆ ಇಲ್ಲಿರೋದು ಯಾವ್ದೋ ಒಂದು ಇನ್ವರ್ಸ್ ಆಗಿರುತ್ತೆ. ಇರೋದು 4 ಆಪ್ಷನ್ ಯಾವ್ದೋ ಒಂದು ಇನ್ವರ್ಸ್ ಆಗಿರುತ್ತೆ. ಈಗ A into A ಇನ್ವರ್ಸ್ ನಮ್ಗೆ ಏನ್ ಗೊತ್ತಿದೆ ಹೇಳಿ, A into A ಇನ್ವರ್ಸ್ ಇಸ್ I. ಅಂದ್ರೆ ಇದ್ರ ಜೊತೆಗೆ ಈ 4ರಲ್ಲಿ ಯಾವ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಬರುತ್ತೆ, ಅದೇ ಆನ್ಸರ್ ಅಲ್ವಾ. ಈಗ ಐಡೆಂಟಿಟಿ ಅಂದ್ರೆ ನಿಮಗೆ ಗೊತ್ತಿದೆ. ಐಡೆಂಟಿಟಿ ಹೆಂಗಿರುತ್ತೆ ನೋಡೋದಕ್ಕೆ, 1 0 0 0 1 0 0 0 1. ಕ್ಲಿಯರ್ ಅಲ್ವಾ. ಈಗ ಯು ಜಸ್ಟ್ ಅಬ್ಸರ್ವ್, ಅಂದ್ರೆ ಇದು ಬಿ ಮ್ಯಾಟ್ರಿಕ್ಸ್ ಅಂತ ಇನ್ವರ್ಸ್ ಅಲ್ವಾ ಈಗಿರೋದು. ಈಗ ನಾನು ಒಂದೊಂದೇ ಆಪ್ಷನ್ಸ್ ಗಳನ್ನ ನಾನು ಚೆಕ್ ಮಾಡ್ಕೊಂತ ಹೋಗ್ತೀನಿ. ಈಗ ಹೆಂಗೆ ಆಪ್ಷನ್ಸ್ ನ ಚೆಕ್ ಮಾಡೋದಂತ ಅಂದ್ರೆ, ಯು ಸಿ ದ ಫಸ್ಟ್ ಆಪ್ಷನ್. ನೋಡಿ, ಈಗ 3 - ಫಸ್ಟ್ ರೋ ತಗೊಂಡ್ಬಿಡಿ. ಇಲ್ಲಿ ಫಸ್ಟ್ ಕಾಲಮ್ ಏನಿದೆ, ಇಲ್ಲಿ
3 minus 15 1 ಇದೆ, 3 minus 1 1 ಇದೆ, 3 minus 1 1 ಇದೆ, 3 minus 1 1 ಇದೆ. ಅಂದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಪ್ರಾಬಬ್ಲಿ ಡಿಸ್ಕಾರ್ಡ್ ಆಗ್ಬೋದು ಅಂತ ಅಂದ್ಕೊಂತೀನಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಅಂತ ಆತರ ಆಪ್ಷನ್ ಒಂದು ಡಿಸಿಮಿಲರ್ ಇತ್ತು ಅಂದ್ರೆ ಇದ್ದಾವೆಲ್ಲ ಒಂಥರ ಸಿಮಿಲರ್ ಆಗಿದಾವೆ ಅಂತಂದ್ರೆ ಮೋಸ್ಟ್ಲಿ ಆ ಡಿಸಿಮಿಲರ್ ಅಂತ ಡಿಸ್ಕಾರ್ಡ್ ಮಾಡಬಹುದು ಅನ್ಸುತ್ತೆ. ಓಕೆನಾ? ಸೊ ನಾವು ಲೆಟ್ ಅಸ್ ಚೆಕ್ ದಿಸ್. ಓಕೆನಾ? ಈ 1 ಗೆ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಈಗ ಈ 1 ಅಂತಂದ್ರೆ ದಟ್ ಈಸ್ ವಾಟ್ ನೋಡಿ, ಇದು ಪೊಸಿಷನ್ ಹೆಂಗಿರುತ್ತೆ ಹೇಳಿ, A11 A12 A13 A21 A22 A23 A31 32 33 ಈ ತರ ಪೊಸಿಷನ್ ಇರ್ತಾವಲ್ಲ. ನಾನು A11 ಪೊಸಿಷನ್ ಚೆಕ್ ಮಾಡ್ತೀನಿ ಈಗ. ಓಕೆನಾ? A11 ಪೊಸಿಷನ್ ಆನ್ಸರ್ ಏನ್ ಬರ್ಬೇಕು ಇಲ್ಲಿ? A11 ಪೊಸಿಷನ್ ಇದೆ 1 ಇದೆ ನೋಡಿ. 1 1 ಅಂತ ಅಂದ್ರೆ ಇದರಲ್ಲಿ ಫಸ್ಟ್ ಕಾಲಮ್ ತಗೊಳ್ಳಿ, ಫಸ್ಟ್ ರೋ ತಗೊಳ್ಳಿ, ಇದರಲ್ಲಿ ಫಸ್ಟ್ ಕಾಲಮ್ ತಗೊಳ್ಳಿ. ಆನ್ಸರ್ 1 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿ 2 3 ಏನಾಗುತ್ತೆ 6 ಆಗುತ್ತೆ. 5 minus 15 ಆಗುತ್ತೆ. 5 into minus 15 15 5 ಎಷ್ಟಾಗುತ್ತೆ 150 75 ಆಗುತ್ತೆ. minus 75 ದೆನ್ 0 5 0 ಆಗುತ್ತೆ. ನಮ್ಗೆ ಇದು ಆನ್ಸರ್ 1 ಬಂತಾ? ಬರ್ಲಿಲ್ಲ. ಅಂದ್ರೆ ಆಪ್ಷನ್ ಎ ಡಿಸ್ಕಾರ್ಡ್ ಆಯ್ತು. ಆಪ್ಷನ್ ಎ ಡಿಸ್ಕಾರ್ಡ್ ಆಗೋಯ್ತು. ನಾವು ಕಮಿಂಗ್ ಟು ಆಪ್ಷನ್, ಇನ್ನ 3 ಆಪ್ಷನ್ ಚೆಕ್ ಮಾಡಿ. 3 ಆಪ್ಷನ್ ಅಲ್ಲೂ ಈ 3 ಎಲಿಮೆಂಟ್ಗಳು ಸೇಮ್ ಇದೆ. ಈ 3 ಎಲಿಮೆಂಟ್ಗಳು ಸೇಮ್ ಇದಾವೆ ಎಲ್ಲ ಕಡೆ. ಓಕೆನಾ? ಅಂದ್ರೆ ಅದನ್ನ ಫಸ್ಟ್ ರೋ ಅಂದ್ರೆ A21 A31 ಕಂಡುಹಿಡಿಯೋದ್ರಿಂದ ನಿಮ್ಗೆ ಏನು ಆನ್ಸರ್ಸ್ ವೇರಿಯೇಷನ್ ಆಗಲ್ಲ. ಓಕೆನಾ? ಈಗ ಬೇರೆ ಕಂಡುಹಿಡಬೇಕು. ಯು ಫೈಂಡ್ ದ ಡಿಸಿಮಿಲಾರಿಟಿ ಆಫ್ ದಿ ಆಪ್ಷನ್ಸ್. ಓಕೆನಾ? ಸೊ ಬೆಟರ್ ನಿಮ್ಗೆ ನೋಡಿ, ಈಗ ಸೆಕೆಂಡ್ ಕಾಲಮ್ ತಕೊಂಡ್ಬಿಟ್ರೆ ನೋಡಿ, ಸೆಕೆಂಡ್ ಕಾಲಮ್ ಅಲ್ಲಿ -15 6 -5 -16 6 -5 ಇದೆ. ಬಟ್ ಇಲ್ಲಿ -5 ಅಂತ ಇದೆ. ಸೊ ಅಂದ್ರೆ ನೀನ್ ಯಾವ ಕಂಡುಹಿಡಿಬೇಕು ಈಗ? A12 ಕಂಡುಹಿಡಿ. ಓಕೆನಾ? A12 ಎಲಿಮೆಂಟ್ ನ ಕಂಡುಹಿಡಿ. 1 2 ಅಂತ ಅಂದ್ರೆ ಇದು 1, 2 ಅಂತ ಅಂದ್ರೆ ಇದು. ಓಕೆನಾ? ಸೊ ನಾವು ಐ ಗೋಯಿಂಗ್ ಟು ಚೆಕ್ ವಿತ್ ದ ಡಿಸಿಮಿಲರ್ ಆಪ್ಷನ್. ಓಕೆನಾ? ಸೊ ಇದನ್ನ ಚೆಕ್ ಮಾಡ್ತೀನಿ. ಆನ್ಸರ್ A12 ಆಪ್ಷನ್ ಅಲ್ಲಿ ಏನಿದೆ? ಇಲ್ಲಿ 0 ಇದೆ. ಯು ಶುಡ್ ಗೆಟ್ 0. ಓಕೆ? ಸೊ ನೋಡಿ ಈಗ 2 ನೋಡಿ, ಈಗ 2 into -5 ಏನಾಗುತ್ತೆ? -10 ಆಗುತ್ತೆ. 5 into -6 ಏನಾಗುತ್ತೆ? -30 ಆಗುತ್ತೆ. 0 into -5 ಏನಾಗುತ್ತೆ? -0 ಆಗುತ್ತೆ. ಆನ್ಸರ್ ನಮ್ಗೆ ಏನ್ ಬರ್ಬೇಕಿತ್ತು? 0 ಬರ್ಬೇಕು. A12 ಏನಿದೆ ಇಲ್ಲಿ ಕ್ವಶನ್ ಅಲ್ಲಿ? 0 ಇದೆ. 0 ಬರ್ಲಿಲ್ಲ. ನಾಟ್ ಈಕ್ವಲ್ ಟು 0 ಅಂದ್ರೆ ಆಪ್ಷನ್ ಸಿ ಕೂಡ ಡಿಸ್ಕಾರ್ಡ್ ಆಯ್ತು. ಓಕೆನಾ? ಸಿಮಿಲರ್ಲಿ ಯು ಚೆಕ್ ಫಾರ್ ಆಪ್ಷನ್ ಬಿ ಅಂಡ್ ಡಿ. ಬಿ ಮತ್ತೆ ಡಿ ನಲ್ಲಿ ಡಿಸಿಮಿಲರ್ ಆಪ್ಷನ್, ಡಿಸಿಮಿಲಾರಿಟಿ ಏನಿದೆ ಚೆಕ್ ಮಾಡ್ತಾ ಹೋಗಿ. ನೋಡಿ ಎಲ್ಲಾನು ಸಿಮಿಲರ್ ಆಗಿದಾವೆ. ನೋಡಿ ಇದರಲ್ಲೂ ಈ ಎಲಿಮೆಂಟ್ಸ್ ಎಲ್ಲ ಸೇಮ್ ಇದೆ, ಇದರಲ್ಲೂ ಈ ಎಲಿಮೆಂಟ್ಸ್ ಎಲ್ಲ ಸೇಮ್ ಇದೆ. ಹಂಗಾಗಿ ಈಗ ಚೇಂಜ್ ಇರೋದು ಇದರಲ್ಲಿ. ಓಕೆನಾ? ನೋಡಿ ಇದರಲ್ಲಿ. ಓಕೆನಾ? ಅವೆರಡರಲ್ಲೂ ಕೂಡ ಲಾಸ್ಟ್ ಎಲಿಮೆಂಟ್ ಚೇಂಜ್ ಇದೆ. ಓಕೆನಾ? ಲಾಸ್ಟ್ ಎಲಿಮೆಂಟ್ ಚೇಂಜ್ ಇದೆ ಅಂತ ನೀವು ಫೈಂಡ್ ದ ಲಾಸ್ಟ್ ಎಲಿಮೆಂಟ್ ಇಟ್ ಸೆಲ್ಫ್. ಓಕೆನಾ? ಲಾಸ್ಟ್ ಎಲಿಮೆಂಟ್ ನ ಕಂಡುಹಿಡಿದ್ರೆ ಸಾಕು. ಲಾಸ್ಟ್ ಎಲಿಮೆಂಟ್ ಅದ್ರ ಇಲ್ಲಿ A33 ಇದೆ. A33 ಅಂದ್ರೆ ಯಾವ್ದು ಎಲಿಮೆಂಟ್? ಇಲ್ಲಿ 1 ಇದೆ. ಅಂದ್ರೆ A33 ಅಂದ್ರೆ ಹೆಂಗ್ ತಗೊಳ್ಳೋದು? ಇಲ್ಲಿ ಥರ್ಡ್ ತಗೊಳ್ಳಿ, ಇಲ್ಲೂ ಥರ್ಡ್ ತಗೊಳ್ಳಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಫಸ್ಟ್. ಆನ್ಸರ್ ನಮಗೆ 1 ಬರಬೇಕು. -1 into 5 ಏನಾಗುತ್ತೆ? -5. 0 into -2 0. 3 into 2 ಎಷ್ಟಾಗುತ್ತೆ? +6 ಆಗುತ್ತೆ. ಸೊ -5 + 6 ಬಂದ್ಬಿಟ್ಟು ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. 1 ಬರ್ಬೇಕಿದ್ದು 1 ಬಂದಿದೆ. ಅಂಡ್ ಡೆಫಿನೆಟ್ಲಿ ಇಲ್ಲಿ -2 ಇರೋದ್ರಿಂದ -2 ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಂಡ್ ಅಪ್ ವಿತ್ ಅ ಡಿಫರೆಂಟ್ ಆನ್ಸರ್. ಓಕೆನಾ? ಸೊ ಡೆಫಿನೆಟ್ಲಿ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಅದಲ್ವಾ? ಇದನ್ನ ಮಾಡಿದಾಗ 1 ಬರ್ಬೇಕಿತ್ತು, ಬಂದಿದೆ. ಬಟ್ ಇಲ್ಲಿ -2 ಇದೆ, ಹಾಗಾಗಿ ಅದು ಆಗೋದಿಲ್ಲ. ಸೊ ದಟ್ ಇಸ್ ದ ಟ್ರಿಕ್. ನೆಕ್ಸ್ಟ್, ಸೊ ದೆನ್ ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ದೆನ್ ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಡ್ಯಾಶ್ ಅಂತ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್ ಮಕ್ಕಳೇ, ನಿಮ್ಗೆ ಒಂದು ಪ್ರಾಪರ್ಟಿ ಹೆಂಗ್ ಗೊತ್ತಿರ್ಬೇಕಂತ ಅಂದ್ರೆ, ಸೊ ಡಿಟರ್ಮಿನೆಂಟ್ ಆಫ್ ಏನ್ ಕೇಳಿದಾನೆ? ಎ ಬಿ ಸಾರಿ ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? I can expand like this: determinant A, determinant B into determinant B dash ಅಂತ ಮಾಡಿಬಹುದು. And determinant A, determinant B into determinant of B dash, or as ನೀವು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋದು, determinant of B dash ಅಂದ್ರೂ ಒಂದೇ, B ಅಂದ್ರೂ ಒಂದೇ. ಈ ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಸೊ ಯಾವ ಪ್ರಾಪರ್ಟಿ ಇದು? ಡಿಟರ್ಮಿನೆಂಟ್ A ಅಂದ್ರೂ ಒಂದೇ, ಡಿಟರ್ಮಿನೆಂಟ್ ಆಫ್ A dash ಅಂದ್ರೂ ಒಂದೇ. ಎರಡು ಸೇಮ್ ಆನ್ಸರ್ ಬರ್ತವೆ. ಡಿಟರ್ಮಿನೆಂಟ್ ಆಫ್ ಎನಿ ಮ್ಯಾಟ್ರಿಕ್ಸ್ and determinant of its transpose are always same, are always equal. Okay na? So on that basis ನಾನು determinant of B dash na B ಅಂತಾನೆ ಬರ್ತೀನಿ. Now find the determinant of A. ನೋಡಿ ಡೈರೆಕ್ಟ್ ಮಾಡಬೇಕು. 2 1s are 2, 4 3s are 12 ಅಂದ್ರೆ ಏನಾಗುತ್ತೆ? ಇದು -10 ಆಗುತ್ತೆ. -10 into what is the determinant of B? 4 2 2s are 4 plus 1 5. So it is 5, and this is also 5. So 5 5s are 25, 25 times 10s are -250. So option C is correct. Next question. The value of the third order determinant is
The value of the third order determinant is 16. They are given the determinant of any third order is 16 anta kodidane. Then the value of the determinant formed by replacing each of its elements by its cofactors anta ide. This is nothing but the cofactor matrix. Cofactor matrix anta andre it is the definition ಏನಂತ ಇದೆ ಅಂದ್ರೆ adjoint A ನ ಟ್ರಾನ್ಸ್ಪೋಸ್ ಮಾಡಿದ್ರೆ cofactor ಬರುತ್ತೆ ಅಲ್ವಾ. ಅಂದ್ರೆ ಅವನು ಕೇಳ್ತಾ ಇರೋದು ಡಿಟರ್ಮಿನೆಂಟ್ ಆಫ್ adjoint A ದು ಟ್ರಾನ್ಸ್ಪೋಸ್. adjoint A ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರುತ್ತೆ. ಇದು ಏನು ಆನ್ಸರ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಈಗ ನಮಗೆ ಗೊತ್ತಿದೆ A and A ಟ್ರಾನ್ಸ್ಪೋಸ್ ಹ್ಯಾವ್ ದ ಸೇಮ್ ಡಿಟರ್ಮಿನೆಂಟ್ಸ್ ಅಂತ ಇದೆ. ಅಂದ್ರೆ adjoint ಓಲ್ಡ್ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ದಿ adjoint A ಡಿಟರ್ಮಿನೆಂಟ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ adjoint A ಫಾರ್ಮುಲಾ ಡಿಟರ್ಮಿನೆಂಟ್ A ಹೋಲ್ ಪವರ್ n - 1 ಆಗುತ್ತೆ. ಡಿಟರ್ಮಿನೆಂಟ್ A ಹೋಲ್ ಪವರ್ n - 1 ಡಿಟರ್ಮಿನೆಂಟ್ is 16 they given it and n is what ಆರ್ಡರ್ ಏನಂತ ಕೇಳಿದಾನೆ, ಥರ್ಡ್ ಆರ್ಡರ್ ಅಂತ ಕೇಳಿದಾನೆ. ಥರ್ಡ್ ಅಂದ್ರೆ 3 - 1 is what 2 ಆಗುತ್ತೆ. 16 ಸ್ಕ್ವೇರ್ ಬಂದ್ಬಿಟ್ಟು ಇಟ್ ಇಸ್ 256. ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ದ ಕಾನ್ಸ್ಟೆಂಟ್ ಟರ್ಮ್ ಆಫ್ ದಿ ಎಕ್ಸ್ಪಾನ್ಷನ್ ಅಂತ ಕೇಳಿದಾನೆ. ಸೊ ಇದು ಯಾವುದೋ ಒಂದು ಮೆಟ್ರಿಕ್ಸ್ ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ, ತುಂಬಾ ದೊಡ್ಡದಿದೆ, ಇನ್ವಾಲ್ವಿಂಗ್ ಎಕ್ಸ್. ಇಫ್ ಯು ಎಕ್ಸ್ಪ್ಯಾಂಡ್ ದಟ್ ಡಿಟರ್ಮಿನೆಂಟ್ ಯು ವಿಲ್ ಗೆಟ್ ಎ ಪಾಲಿನೋಮಿಯಲ್. ಆ ಪಾಲಿನೋಮಿಯಲ್ ನಲ್ಲಿ ಬರುವಂತ ಕಾನ್ಸ್ಟೆಂಟ್ ಟರ್ಮ್ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೂ ಒಂದು ಶಾರ್ಟ್ ಕಟ್ ಇದೆ. ಶಾರ್ಟ್ ಕಟ್ ಏನ್ ಬೇಕಪ್ಪ ಅಂತ ಅಂದ್ರೆ, ಕಾನ್ಸ್ಟೆಂಟ್ ಟರ್ಮ್ ಬೇಕು ಅಂತ ಅಂದ್ರೆ ನೆನ್ಪಿಟ್ಕೋಬೇಕು ಇದನ್ನ. ಕಾನ್ಸ್ಟೆಂಟ್ ಟರ್ಮ್ ಬೇಕು ಅಂತ ಅಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆನಾ? ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ನಿಮ್ಗೆ ಕಾನ್ಸ್ಟೆಂಟ್ ಟರ್ಮ್ ಸಿಗುತ್ತೆ. ಓಕೆನಾ? ಇದು ಟ್ರಿಕ್ ಇದೆ. ಯಾವುದೇ ಕ್ವಶನ್ ಕೊಡ್ಲಿ, ಎನಿ ಆರ್ಡರ್ ಕೊಡ್ಲಿ, ಓಕೆನಾ, ಕಾನ್ಸ್ಟೆಂಟ್ ಟರ್ಮ್ ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಎಕ್ಸ್ ಜಾಗದಲ್ಲಿ 0 ಹಾಕೋಬೇಕು. ಇದು ಫಸ್ಟ್ ಥಿಂಗ್. ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಬೇಕು ಅಂತಂದ್ರೆ ಎಕ್ಸ್ಪಾನ್ಷನ್ ಮಾಡಿದ್ರೆ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಪಾಲಿನೋಮಿಯಲ್ ಸಿಕ್ಕೇ. ಅದರಿಂದ ಕಾನ್ಸ್ಟೆಂಟ್ ಟರ್ಮ್ ಹೇಳಕ್ ಹೋದ್ರೆ ನಿಮ್ಗೆ ತುಂಬಾ ಲೆಂತಿ ಪ್ರಾಸೆಸ್. ಸೊ ಇದು ಮಿನಿಮಮ್ 5 to 10 ಮಿನಿಟ್ಸ್ ತಗೊಳುತ್ತೆ. ಹಂಗೆಲ್ಲ ಮಾಡಂಗಿಲ್ಲ. ಎಕ್ಸ್ ಜಾಗದಲ್ಲಿ 0 ಹಾಕೊಂಡ್ಬಿಡಿ. ಮೆಟ್ರಿಕ್ಸ್ ಏನ್ ಬರುತ್ತೆ, 1 - 1 2 - 1 2 - 1 2 1 -2 1 -1 ಆಗುತ್ತೆ. ಸೊ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. ಸೊ ಯು ಜಸ್ಟ್ ಎಕ್ಸ್ಪ್ಯಾಂಡ್ ದಿಸ್. ಎಕ್ಸ್ಪಾನ್ಷನ್ ಮಾಡಿದ್ರೆ ಏನಾಗುತ್ತೆ, 1 into -2 - 1 is -3 plus 1 into, I'm going to expand along first row, plus 1 into idoitu minus into minus plus 1 plus 2 ಆಗುತ್ತೆ, plus 2 times into -1 plus ಅಂದ್ರೆ 5 ಆಗುತ್ತೆ. So this will be -3 plus 2 plus 10 ಆಗುತ್ತೆ. Probably -3 somewhere I made a mistake. So 1 - 1 2 -1 2 1 -2 1 -1 ಕರೆಕ್ಟ್ ಆಗಿದೆ. 1 into -2 -1 -3 ಕರೆಕ್ಟ್ ಆಗಿದೆ. ಮೈನಸ್ ಪ್ಲಸ್ 1 into ಇದೋಯ್ತು 1 plus 2 ಕರೆಕ್ಟ್ ಆಗಿದೆ. plus 2 into -1 plus sorry, this is -1 plus 4 is plus 3. This is 3. Okay, so which is equal to -3 plus 2 plus 6 ಆಗುತ್ತೆ. ಆವಾಗ ಏನಾಗುತ್ತೆ ಆನ್ಸರ್, -3 -1 ಆಗುತ್ತೆ. So where I did the mistake, wait a minute. Okay. Very simple. See, 1 plus 2 is what it is, 3, no? It is 3. So, ಈ ತರ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ನೀವು ಅಷ್ಟೇ ತುಂಬಾ ಮಾಡಿರ್ತೀರಾ ಈ ತರ ಸಿಂಪ್ಲಿಫಿಕೇಶನ್, ಸಣ್ಣ ಪುಟ್ಟದಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಾ, ಗೊತ್ತೇ ಆಗೋದಿಲ್ಲ. ನೋಡಿ, ನಾನು 2 ಅಂತ ತಗೊಂಡ್ಬಿಟ್ಟಿದ್ದೀನಿ. ಸೊ ಇಟ್ ಇಸ್ ಆಕ್ಚುಲಿ 3. 1 plus 2 is what? 3. 3 into 1 3. So this will be 6. So this is 3 plus 3 minus 3 get cancels. The answer is 6. So option D is correct. Yes. Move on to the next question. ಸೊ ಇಲ್ಲಿ ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ, ದೊಡ್ಡದಾಗಿ ಇರುತ್ತೆ ಡಿಟರ್ಮಿನೆಂಟ್.
ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೇಳ್ತೇನೆ ದೆನ್ ಅಂತ ಕ್ವಶನ್ ಕೇಳ್ತಿದ್ದೇನೆ. ಇಲ್ಲೂ ಅಷ್ಟೇ ಮೇಕ್ ಯೂಸ್ ಆಫ್ ಟ್ರಯಲ್ ಅಂಡ್ ಎರರ್ ಮೆಥಡ್ಸ್. ಟ್ರಯಲ್ ಅಂಡ್ ಎರರ್ ಅಂತ ಅಂದ್ರೆ ನೋಡಿ, ಬೆಟರ್ ಯು ಪುಟ್ 0 ಫಸ್ಟ್. ಓಕೆನಾ, 0 ಇಸ್ ದ ಬೆಸ್ಟ್, ತುಂಬಾ ಸಿಂಪಲ್ ಆಗಿದೆ ಎಲಿಮೆಂಟ್, ಅದನ್ನ ಹಾಕೊಂಡ್ಬಿಡಿ. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ವಾಟ್, ಎಫ್ ಆಫ್ 0 you put x is equal to 0. If you put x is equal to 0 in the determinant, so you will end up with 0, and this will be a, and this will be b, and this will be a minus a, and this 0, and this c, minus b, minus c, and this is again 0 only. So ಇದನ್ನ ಎಕ್ಸ್ಪ್ರೆಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಇದಕ್ಕೂ ಅಷ್ಟೇ ಒಂದು ಟ್ರಿಕ್ ಇದೆ. ಈ ಮೆಟ್ರಿಕ್ಸ್ ನೋಡೋದಕ್ಕೆ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ತರ ಕಾಣ್ತಾ ಇದೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಾನೇ ಇದು. ಸೊ ದಿಸ್ ಇಸ್ ವಾಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆನಾ, ನಿಮ್ಗೆ ಗೊತ್ತಿದೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಏನಾಗುತ್ತೆ, ಆನ್ಸರ್ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಆಡ್ ಆರ್ಡರ್ 3x3 ಇರ್ಬೋದು, 5x5 ಇರ್ಬೋದು, 7x7 ಆಡ್ ಆರ್ಡರ್ ಇತ್ತು ಅಂತ ಅಂದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತ ಅಂದ್ರೆ ಆಲ್ವೇಸ್ 0 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ 0. ಸೊ ಈ ಕಡೆ ಏನಿದೆ, ಎಫ್ ಆಫ್ 0 is equal to 0. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೋ ನೀಡ್ ಟು ಚೆಕ್ ಫಾರ್ ದ ಅದರ್ ಆಪ್ಷನ್ಸ್. ಒಂದು ಆಪ್ಷನ್ ಕರೆಕ್ಟ್ ಆಯ್ತು ಅಂತಂದ್ರೆ ನೀವು ಅದರ್ ಆಪ್ಷನ್ ಕಡೆ ಯೋಚನೆ ಮಾಡಕ್ ಹೋಗಬಾರ್ದು. ನೀವು ಬೇರೆ ಆಪ್ಷನ್ ಚೆಕ್ ಮಾಡಿ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಟೈಮ್ ಇರೋದಿಲ್ಲ ಎಕ್ಸಾಮ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2021. ಸೊ ಇಲ್ಲೊಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ. ಸೊ ಎಕ್ಸ್ಪಾನ್ಷನ್ ಮಾಡಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಅಂತ ಕೊಟ್ಟಿದ್ದಾನೆ. ಸೊ ಯು ಜಸ್ಟ್ ಫೈಂಡ್ ದ ಎಕ್ಸ್ಪಾಂಡ್ ದ ಡಿಟರ್ಮಿನೆಂಟ್ ಫಸ್ಟ್. ಸೊ ಫಸ್ಟ್ ಕಾಲಮ್ ತಗೊಂತೀನಿ, ಯಾಕಂದ್ರೆ ಬಿಕಾಸ್ ಇಟ್ ಹ್ಯಾಸ್ 2 zeros. ಸೊ ಕಾಸ್ ಎಕ್ಸ್ ಇಂಟು, ಸೊ ದಿಸ್ ವಿಲ್ ಬಿ ಯುವರ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಕಾಸ್ ಎಕ್ಸ್ ಇಂಟು, ನೋಡಿ ಇದು ಮೈನಸ್ ಇದು ಅಲ್ವಾ, 2 into 2 4 cos square x minus 3 into 1 3 ಆಗುತ್ತೆ. ಸೊ ನಾವು ಮಲ್ಟಿಪ್ಲೈ ಕಾಸ್, ಅವಾಗ ಏನಾಗುತ್ತೆ 4 cos square x minus 3 cos x ಆಗುತ್ತೆ. ಡೆಫಿನೆಟ್ಲಿ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಟ್ರಿಗ್ನೋಮೆಟ್ರಿ ಸ್ಟ್ರಾಂಗ್ ಇರಲೇಬೇಕು. ಓಕೆನಾ, ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ cos 3x. ಓಕೆ, ಸೊ ನಾವು ಅವ್ರು ಕೇಳ್ತಾ ಇರೋದು ಲಿಮಿಟ್. ಓಕೆನಾ, ಸೊ ಲಿಮಿಟ್ as x tends to pi, f of x will be equal to limit as x tends to pi cos 3x ಅಲ್ವಾ. ಸೊ ಇಟ್ ಇಸ್ ಈಕ್ವಲ್ ಟು x ಗೆ ಜಾಗದಲ್ಲಿ ಪೈ ಹಾಕಿದ್ರೆ ಏನಾಗುತ್ತೆ, cos 3 pi ಆಗುತ್ತೆ. ಸೊ ಇಟ್ಸ್ ಅ ಪೀರಿಯಡಿಕ್ ಫಂಕ್ಷನ್ ಆಗಿರೋದ್ರಿಂದ cos of 2 pi plus pi ಅಂತ ಬರೀಬಹುದು. ಸೊ 2 pi ಅಂದ್ರೆ 0, ಸೊ ಇಟ್ ಇಸ್ ಈಕ್ವಲ್ ಟು cos pi ಆಗುತ್ತೆ. cos pi ವ್ಯಾಲ್ಯೂ ಬಂದ್ಬಿಟ್ಟು -1 ಆಗುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್. ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾನೆ, ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಅಂತ ಕೇಳಿದ್ದಾನೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಂತ. ಹೇಗೆ ಅಂದ್ರೆ ಕಂಡೀಷನ್ ಕೊಟ್ಬಿಟ್ಟಿದ್ದಾನೆ ಎಕ್ಸ್ ಗೆ ಇವನೇ ತಗೋಬೇಕಂತ. ಸೊ ಇದೆಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡಿ ಫಸ್ಟ್. ನಾವು ಟು ಟೇಕ್ x square ಕಾಮನ್ ಇನ್ ದ ಫಸ್ಟ್ 2 ಟರ್ಮ್ಸ್. x square ಕಾಮನ್ ತೆಗೆದ್ರೆ x minus 2 ಆಗುತ್ತೆ. -9 ಕಾಮನ್ ಇನ್ ದ ಸೆಕೆಂಡ್ ಟರ್ಮ್, ಸೊ ಇಸ್ ಈಕ್ವಲ್ ಟು 0. ಆನ್ ಸಿಂಪ್ಲಿಫಿಕೇಶನ್ x square minus 9 ಅಂತಂದ್ರೆ ಏನಾಗುತ್ತೆ, ಸೊ x square minus 9 into x minus 2 is equal to 0. On simplification, solving these two equations, you end up with x is equal to plus 3 1 minus 3 1 and this is 2 1. So you get 3 values of x. Now coming to the question, so avanu ಏನದು ಒಂದು ಡಿಟರ್ಮಿನೆಂಟ್ ಅಂತೆ, ಅದು ಏನೋ ಒಂದು ಎಕ್ಸ್ಪಾನ್ಷನ್ ಮಾಡಿದ್ರೆ ಇಟ್ ಇನ್ವಾಲ್ವ್ಸ್ x. ಓಕೆ, ನಾನು ನಿಮ್ಗೊಂದು ಪೊಲಮಿಲ್ ಬರುತ್ತೆ, ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯಬೇಕಲ್ವಾ. ಸೊ ದೆನ್ a will be what, you just expand this determinant. ಓಕೆನಾ, ಸೊ 1 into ಏನಾಗುತ್ತೆ 9x minus, you better ಇನ್ನೊಂದು ಕೆಲಸ ಮಾಡಬಹುದು ನೀವು ಬೇಕಾದ್ರೆ. ಸೊ ಡಿಟರ್ಮಿನೆಂಟ್ ನ ಹಿಂಗ್ ಬರೀಬಹುದು ನಾವು. ನೋಡಿ, ಯಾವ್ದಾದ್ರು ಒಂದು ರೋ ನಲ್ಲಿ, ಒಂದು ಕಾಲಮ್ ನಲ್ಲಿ ಏನಾದ್ರೂ ಒಂದು ಕಾಮನ್ ಇತ್ತು ಅಂದ್ರೆ ಐ ಕ್ಯಾನ್ ಟೇಕ್ ಇಟ್ ಔಟ್ ಆಸ್ ಎ ಕಾಮನ್ ಫ್ಯಾಕ್ಟರ್. ಇದು ಕೂಡ ಒಂದು ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್. ಸಿ ಅಬ್ಸರ್ವ್ ಹಿಯರ್, ಯಾಕಂದ್ರೆ ಲಾರ್ಜ್ ನಂಬರ್ ಆಫ್ ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡೋದಕ್ಕಿಂತ ನಿಮ್ಗೆ ಚಿಕ್ಕ ನಂಬರ್ ನ ಮಲ್ಟಿಪ್ಲೈ ಮಾಡಬಹುದು ಈಗ. ಓಕೆನಾ, ಸೊ 8 9 7 ಈ ತರ ನಂಬರ್ ದೊಡ್ಡ ನಂಬರ್ ಇರೋದ್ರಿಂದ ಚಿಕ್ಕ ನಂಬರ್ ಕನ್ವರ್ಟ್ ಮಾಡೋದಂಗಪ್ಪ ಅಂತಂದ್ರೆ ನೋಡಿ, ಇದರಲ್ಲಿ ಇಫ್ ಯು ಅಬ್ಸರ್ವ್ ದಿಸ್ 3 is common. I can take it as a common factor. 3 ನ ಕಾಮನ್ ತೆಗೆದುಬಿಡಬಹುದು. ಸೊ ಅವಾಗ ಏನಾಗುತ್ತೆ, ಸೊ ಡಿಟರ್ಮಿನೆಂಟ್, it is not determinant, it is just simply a ಅಂತ. ಸೊ a will be what, 3 ಕಾಮನ್ ತೆಗೆದ್ರೆ ಡಿಟರ್ಮಿನೆಂಟ್ will becomes 1 2 1 4x 2 7 8 3 ಆಗುತ್ತೆ. Now it is easy to expand now. So 3 into now 1 into 3x minus 8 to the 16 minus 2 times ಇದು ಆಯ್ತು 3 4s are 12. ಡೈರೆಕ್ಟ್ ಮಾಡ್ತೀನಿ, 3 4s are 12, 7 2s are 14 ಅಂದ್ರೆ -2 ಸಿಗುತ್ತೆ. ಪ್ಲಸ್ 1 into ಇದು ಆಯ್ತು. ಸೊ 8 ನ 32 32, it is 32 minus 7x. okay, so which is equal to 3 into ನಾವು x ಟರ್ಮ್ಸ್ ಗಳನ್ನ ಮಾತ್ರ ನೋಡ್ಕೊಳ್ಳಿ.
ಸೊ ಇಲ್ಲಿ 3x ಇದೆ ಅಂಡ್ ದಿಸ್ ಹಿಯರ್ ಇಟ್ ಇಸ್ minus 7x. ಏನಾಗುತ್ತೆ ಇದು minus 4x ಆಗುತ್ತೆ, minus 4x ಆಗುತ್ತೆ. ನಾವು ಟೇಕ್ ದ ಕಾನ್ಸ್ಟೆಂಟ್ ಟರ್ಮ್ಸ್ ಅಲ್ಲಿ ಇಲ್ಲಿ ಏನಾಗುತ್ತೆ -16 ಪ್ಲಸ್ 32 ಅಂತಂದ್ರೆ ಪ್ಲಸ್ 16 ಆಗುತ್ತೆ, ಪ್ಲಸ್ 16 ಮೈನಸ್ ಇಂಟು ಮೈನಸ್ ಪ್ಲಸ್ 20 ಆಗುತ್ತೆ. ಸೊ ಇಷ್ಟ ಆಗುತ್ತೆ. ಸೊ ನಾವು ಮಲ್ಟಿಪ್ಲೈ ದಿಸ್ 3 4 minus 12x ಆಗುತ್ತೆ ಪ್ಲಸ್ 23 60 ಆಗುತ್ತೆ. ಸೊ ದಿಸ್ ಇಸ್ ದ ಪಾಲಿನಾಮಿಯಲ್ ಐ ಗೆಟ್. ಈಗ ಏನ್ ಮಾಡ್ಬೇಕಂತ ಅಂದ್ರೆ ಕೊಟ್ಟಿರೋ ವ್ಯಾಲ್ಯೂಸ್ ಏನಿದೆ ಆ ಮೂರನ್ನು ತಗೊಬಂದು ಈ ಪಾಲಿನಾಮಿಯಲ್ ಗೆ ಹಾಕ್ಬೇಕು. ಯಾವ್ದು ದೊಡ್ಡ ವ್ಯಾಲ್ಯೂ ಕೊಡುತ್ತೆ ದಟ್ ಈಸ್ ವಾಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾವ್ದು ಚಿಕ್ಕ ವ್ಯಾಲ್ಯೂ ಕೊಡುತ್ತೆ ದಟ್ ಈಸ್ ವಾಟ್ ದ ಮಿನಿಮಮ್ ವ್ಯಾಲ್ಯೂ ಅಲ್ವಾ. ಸೊ ಇದ್ರಲ್ಲಿ ದೊಡ್ಡ ವ್ಯಾಲ್ಯೂ ಯಾವ್ದು ಕೊಡುತ್ತೆ? ಆಬ್ವಿಯಸ್ಲಿ ಯು ಸಿ ಈ -3 ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ. ಯಾಕಂತ ಅಂದ್ರೆ ಇಲ್ಲಿ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್. ಓಕೆನಾ, ಪ್ಲಸ್ ಅಂತಂದ್ರೆ ಮತ್ತೆ ನಿಮ್ಗೆ ಪಾಸಿಟಿವ್ ಕ್ವಾಂಟಿಟಿ ಬರುತ್ತೆ. ಪಾಸಿಟಿವ್ ಪ್ಲಸ್ ಪಾಸಿಟಿವ್ ವಿಲ್ ಗಿವ್ ಯು ಮೋರ್ ನಂಬರ್. ಓಕೆನಾ, x = -3 ಕೊಟ್ಟರೆ ಏನಾಗುತ್ತೆ? x = -3 ಕೊಟ್ರೆ -12 into -3 plus 60 ಆಗುತ್ತೆ. 12 3s it is 36. 36 plus 60 will give you 96. So option A is correct. ಅರ್ಧಲ್ವಾ? ಮತ್ತೆ ತುಂಬಾ ಜನದ್ದು ಯೋಚನೆ ಹೆಂಗಿರುತ್ತೆ ಅಂತಂದ್ರೆ ನಮ್ಮ ಹುಡುಗರು ತುಂಬಾ ಸೈಕ ಯೋಚನೆ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ಇನ್ನು 4ರಲ್ಲಿ ಯಾವ್ದು ದೊಡ್ಡದಾಗಿದೆ ಅದೇ ಸರ್, ಅಷ್ಟು ಸಿಂಪಲ್ ಆಗಿದೆ ಗೊತ್ತಾಗಲ್ವಾ ಸರ್ ಅಂತ ಕೇಳ್ತಾರೆ. ಬಟ್ ಅದಲ್ಲ. ಓಕೆನಾ, ಎಸ್. ನೆಕ್ಸ್ಟ್ ಕ್ವಶನ್. This is the question asked in 2022. So A ಕೊಟ್ಟಿದ್ದಾನೆ, then the inverse of the matrix A cube ಕೇಳಿದಾನೆ. A cube ದು ಇನ್ವರ್ಸ್ ಕೇಳಿದಾನೆ. So A cube ಬೇಕು ಅಂದ್ರೆ first you have to find A cube. ಓಕೆನಾ, so A cube ಹೇಗೆ ಕಂಡಿಡಿಯೋಣ? We'll see that now. ಓಕೆನಾ, so first you find A square. A square will be what? So I have given you the shortcut to find the A square. ಇದನ್ನ ಸ್ಕ್ವೇರ್ ಮಾಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಆಡ್ ಮಾಡಬೇಕು. So 2 square is what? It is 4 minus 3. ಇದನ್ನ ಏನ್ ಮಾಡ್ಬೇಕಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡಬೇಕು. -2, this is -2 plus 2 0 ಆಗುತ್ತೆ. and this one is 2 3s are 6 -6 ಆಗುತ್ತೆ. and 4 ಇದು 2 square ಅಂದ್ರೆ 4 ಆಗುತ್ತೆ. -2 whole square is 4 minus 3 ಆಗುತ್ತೆ. so it is 1 0 0 1 ಆಗುತ್ತೆ, which will get identity. ಓಕೆ, ಸೊ A square ಏನ್ ಬಂತು? ಐಡೆಂಟಿಟಿ ಆಯ್ತು. ನನಗೆ ಬೇಕಿರೋದು A cube ಆಗುತ್ತೆ. so A cube will be what? A cube will be, I can write it as A square into A square is I, then A ಬರುತ್ತೆ. A cube is I ಅಂತ ಅಂದ್ರೆ A cube ಗೆ ಏನ್ ಕೇಳ್ತಿದ್ದಾನೆ ಅವನು? ಇನ್ವರ್ಸ್ ಕೇಳ್ತಿದ್ದಾನೆ. ಸೊ ಅಂದ್ರೆ A cube ಗೆ ಇನ್ವರ್ಸ್ ಹಾಕೊಳ್ಳಿ, which is nothing but the inverse of A. ಇನ್ವರ್ಸ್ ಆಫ್ A ಅಂದ್ರೆ ಇಂಡೈರೆಕ್ಟ್ಲಿ ಅವನು ಕೇಳ್ತಿದ್ದಾನೆ A ಇನ್ವರ್ಸ್ ಏನು ಅಂತ. So you just find A inverse. You know how to find A inverse? A inverse ಕಂಡಿದ್ದಕ್ಕೆ ಶಾರ್ಟ್ಕಟ್ 2 x 2 easily you can find A inverse. ಅದಕ್ಕೆ ಏನು ಶಾರ್ಟ್ಕಟ್ ಇಲ್ಲ, ಡೈರೆಕ್ಟ್ ಆಗುತ್ತಿದೆ. ಡಿಟರ್ಮಿನೆಂಟ್ ಕಂಡಿದ್ದು, what is the determinant? So 2 2s are -4 plus 3. So it is what? -1. ಅಂದ್ರೆ 1 by determinant A, 1 by -1 into adjoint. How to find the adjoint? So exchange ಮಾಡ್ಕೊಳ್ಳಿ diagonals ನ. ಅಂದ್ರೆ this is -2 and this will be 2 and this is 1 and this is -3. Okay, so this is what the adjoint. Now if you multiply this, avanate minus multiply ಮಾಡಿದಾಗ again 2 -1 3 -2 ಆಗುತ್ತೆ. ಈ ಮ್ಯಾಟ್ರಿಕ್ಸ್ ನ ಅಬ್ಸರ್ವ್ ಮಾಡಿ, this is nothing but the A itself. ಅಂದ್ರೆ A cube whole inverse is nothing but A itself. ಓಕೆನಾ, ಸೊ ಆಪ್ಷನ್ A is correct. ಸೊ ಸರಿ, ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಸೊಲ್ಯೂಷನ್ಸ್ ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಬರೀತೀರಾ ಅಷ್ಟು ತುಂಬಾ ಒಳ್ಳೇದು. ಗೀಚ್ಕೊಂಡು ಹೋಗಿ, ನಾನು ನೀಟಾಗಿ ಬರೀಬೇಕು ಅಂತ ಏನಿಲ್ಲ, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಮೋರ್ ನಂಬರ್ ಆಫ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ ಇಫ್ ದ ವರ್ಟಿಸ್ ಆಫ್ ಎ ಟ್ರಯಾಂಗಲ್ ಆರ್ -2,6 3,6 -6 and 1,5 then the area of triangle. I hope ಇದನ್ನ ನಾನು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಯು ಹ್ಯಾವ್ ದ ಫಾರ್ಮುಲಾ, ಎಕ್ಸ್ಪ್ಯಾಂಡ್ ಮಾಡಿ. ಹೆಂಗೆ ಫಾರ್ಮುಲಾ? ವಾಟ್ ಇಸ್ ದ ಫಾರ್ಮುಲಾ? ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ ಟು 1/2 ಟೈಮ್ಸ್ x1 y1 1 ಅಂದ್ರೆ -2 6 1 3 6 1 1 5 1. So if you expand this determinant, you will get something around 31/2 ಬರುತ್ತೆ. ಓಕೆನಾ, ಸೊ ದಟ್ ಈಸ್ ವಾಟ್ 15.5 ಸ್ಕ್ವೇರ್ ಯೂನಿಟ್ಸ್ ಅಂತ ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇದು ನೀವು ಮಾಡಿ. ಓಕೆನಾ, ಸೊ ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ತುಂಬಾ ಸಿಂಪಲ್ ಆಗಿದೆ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅಂತಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಸೊ ಏನ್ ಕೊಟ್ಟಿದ್ದಾನೆ? ಒಂದು ಮೆಟ್ರಿಕ್ಸ್ ತರ ಕೊಟ್ಟಿದ್ದಾನೆ ಇನ್ವಾಲ್ವಿಂಗ್ ಎನ್. ಸೊ ಡಿಟರ್ಮಿನೆಂಟ್ ಆಫ್ A1, ಡಿಟರ್ಮಿನೆಂಟ್ ಆಫ್ A2 ಅಂಡ್ ಅದೇ ತರ ಡಿಟರ್ಮಿನೆಂಟ್ ಆಫ್ 2021 ಎಲ್ಲಾ ಡಿಟರ್ಮಿನೆಂಟ್ ಸಮ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಕ್ಲಿಯರ್ ಅಲ್ವಾ? ಇದನ್ನ ಏನ್ ಮಾಡೋಣ ಅಂತ ಅಂದ್ರೆ ಫಸ್ಟ್ ಎ ಅನ್ನ ಕಂಡುಹಿಡ್ಕೊಂಡ್ಬಿಡು. ಸೊ ವಾಟ್ ಇಸ್ ಯುವರ್ ಎನ್?
I am going to find the determinant an. Determinant of an is what? 1 minus n the whole square minus n into n is what? N square. After simplifying, a square andre 1 square, it is 1 minus b square minus n square, sorry, a square plus b square, right? Plus b square andre plus n square agutte. Plus n square minus n square get cancels. Minus 2ab minus 2ab, so which is equal to 1 minus 2n agutte. This is what your an. ಅವನು ಕೇಳ್ತಾ ಇರೋದು ಸಮ್ಮೇಷನ್ ಎಲ್ಲಿವರೆಗೂ ಕೇಳ್ತಿದ್ದಾನೆ ನೋಡಿ. ಈಗ ಡಿಟರ್ಮಿನೆಂಟ್ ಆಫ್ a1 ಅಂತಂದ್ರೆ ಅಂದ್ರೆ ಈಸ್ ಆಸ್ಕಿಂಗ್ ದ ಸಮ್ಮೇಷನ್ ಎಲ್ಲಿವರೆಗೂ 2021 ವರೆಗೂ ಸಮೇಷನ್ ಏನ್ ಕೇಳ್ತಿದ್ದಾನೆ. ಓಕೆನಾ? ಸೊ n ಇಸ್ ಈಕ್ವಲ್ ಟು ಏನಿಲ್ಲಿ 2021 ವರೆಗೂ, 2021 ವರೆಗೂ 1 ಇಂದ 2020 ವರೆಗೂ n 2021. ಸೊ ವಿಚ್ ಇಸ್ ಈಕ್ವಲ್ ಟು ಸಮೇಷನ್ ಕಂಡಿಡ್ರೆ ಅಷ್ಟೇ. ಸಮೇಷನ್ ಏನ್ ಇಸ್ ವಾಟ್? ಸೊ ಇಟ್ ಇಸ್ obtained 1 minus 2n ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು summation, you can split like this, summation 1 minus 2 times summation n ಅಂತ ಬರೀಬಹುದು. ನಿಮಗೆ ಫಸ್ಟ್ ಇಯರ್ ಕ್ವೆಶ್ಚನ್ ಇರುತ್ತೆ. summation 1 ವ್ಯಾಲ್ಯೂ ಬಂದ್ಬಿಟ್ಟು n ಆಗುತ್ತೆ minus 2 times summation n ಫಾರ್ಮುಲಾ ಬಂದ್ಬಿಟ್ಟು n into n plus 1 upon 2 ಆಗುತ್ತೆ. 2 get cancels. ಸೊ ಫೈನಲ್ ನಿಮ್ಗೆ ಏನ್ ಬಂತು? n into ಮಲ್ಟಿಪ್ಲೈ ಮಾಡಿ n ಸ್ಕ್ವೇರ್ ಮೈನಸ್ n ಆಗುತ್ತೆ, ಮೈನಸ್ n ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಏನಾಗುತ್ತೆ ನಿಮ್ಗೆ ಆನ್ಸರ್ ಮೈನಸ್ n ಸ್ಕ್ವೇರ್ ಸಿಗುತ್ತೆ. ಅಂಡ್ n is what? minus 2021 the square. Option C is correct. Okay, ಆತರ ಈ ತರ ಸಮ್ಮೇಷನ್ ನಲ್ಲಿ ಡಿಟರ್ಮಿನೆಂಟ್ ಕೇಳಿದ್ರೆ ಮೇಕ್ ಯೂಸ್ ಆಫ್ ದಿಸ್ ಮೆಥಡ್. ಓಕೆನಾ? ಸೊ ಸಮೇಷನ್ n ಅಂದ್ರೆ ಏನು ಫಾರ್ಮುಲಾ, ಸಮೇಷನ್ n ಸ್ಕ್ವೇರ್ ಫಾರ್ಮುಲಾ, ಸಮೇಷನ್ n ಕ್ಯೂಬ್ ಫಾರ್ಮುಲಾ ಮಸ್ಟ್ ಗೊತ್ತಿರಬೇಕು. ಇದನ್ನ ಲಿಮಿಟ್ ಅಲ್ಲೂ ಯೂಸ್ ಮಾಡ್ತೀವಿ, ಈ ತರ ಕೇಸ್ ಅಲ್ಲೂ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಡೋಂಟ್ ಫರ್ಗೆಟ್ ಇಟ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದಿಸ್ ದ ಕ್ವಶನ್ ಆಸ್ಟ್ ಇನ್ 2023, ಲಾಸ್ಟ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್. ಸೊ ಇದನ್ನೊಂದು ಏನೋ ಕೊಟ್ಟಿದ್ದಾನೆ, ದಿಸ್ ದ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ದೆನ್ ದ ವ್ಯಾಲ್ಯೂ ಆಫ್ 5k minus k square ಅಂತ ಕೇಳಿದ್ದಾನೆ. ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್ ಅಷ್ಟೇ ರಜು. ಸೊ 2 minus k into 3 ಏನಾಗುತ್ತೆ? 2 3s 6 ಆಗುತ್ತೆ, ಮೈನಸ್ 2k ಆಗುತ್ತೆ, ಮೈನಸ್ 3k ಪ್ಲಸ್ k ಸ್ಕ್ವೇರ್ ಮೈನಸ್ 2 is equal to 0. ಎಕ್ಸ್ಪ್ಯಾಂಡ್ ದಿಸ್. ಸೊ ಮೈನಸ್ 2k ಅಂದ್ರೆ ಮೈನಸ್ 5k ಬರುತ್ತೆ, ಮೈನಸ್ 5k ಪ್ಲಸ್ k ಸ್ಕ್ವೇರ್, 6 ಮೈನಸ್ 2 ಎಷ್ಟಾಗುತ್ತೆ? ಪ್ಲಸ್ 4 is equal to 0 ಆಗುತ್ತೆ. ಮಲ್ಟಿಪ್ಲೈ ಬೈ ಮೈನಸ್, ಅವಾಗ ಏನಾಗುತ್ತೆ? ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದ್ರೆ 5k minus k square minus 4 is equal to 0 ಆಗುತ್ತೆ. then 5k minus k square will be equal to what? plus 4 ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ ಅಷ್ಟೇ. ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇದರಲ್ಲಿ. then the area of triangle ಕೇಳಿದಾನೆ. ಏರಿಯಾ ಆಫ್ ಟ್ರಯಾಂಗಲ್ ರಾಜು ಇದನ್ನ ನೀನೇ ಮಾಡ್ಬೇಕು, ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ಬೇಕು. ಓಕೆನಾ? ಸೊ ಈ ಕ್ವಶನ್ ಗೆ ಕಮೆಂಟ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ನಾನು ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ. ಸೊ ಇಟ್ ಇಸ್ ಎ ಕ್ವಶನ್ ಆಫ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಇರುವಂತ ಕ್ವಶನ್ ಇದು. ನನಗೆ ಕಮೆಂಟ್ ಮಾಡಿ ಆನ್ಸರ್ ಹೇಳಿ. ಸೊ ದಿಸ್ ದ ಕ್ವಶನ್. ಸೊ ವೆರಿ ಬ್ಯೂಟಿಫುಲ್ ಕ್ವಶನ್ ದಿಸ್ ಒನ್ ಇಸ್. ಎ ಕೊಟ್ಟಿದ್ದಾನೆ ಒಂದು ಮ್ಯಾಟ್ರಿಕ್ಸ್, ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಕೇಳಿದಾನೆ. ಅಂಡ್ ವಾಟ್ ಇಸ್ ಬಿ ಅಂತ ಕೇಳ್ತಿದ್ದಾನೆ. ಅದು ವೆರಿ ಸಿಂಪಲ್ ಇಟ್ ಇಸ್. ವಾಟ್ ಈಸ್ ಬಿ? ಎ ಬಿ ಇಂಟು ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಅಂದ್ರೆ ಎ ಅಂಡ್ ಬಿ ಆರ್ ಇನ್ವರ್ಸ್ ಟು ಈಚ್ ಅದರ್ ಅಲ್ವಾ? ಅಂದ್ರೆ ಇನ್ವರ್ಸ್ ಟು ಈಚ್ ಅದರ್ ಅಂತ ಅಂದ್ರೆ ಬಿ ಜಾಗದಲ್ಲಿ ಏನಿದೆ ದಟ್ ಈಸ್ ನಥಿಂಗ್ ಬಟ್ ದಿ ಇನ್ವರ್ಸ್ ಆಫ್ ಎ ಆಗುತ್ತೆ. ಅಂದ್ರೆ ಇಲ್ಲಿ ಬಿ ಈಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಆಗುತ್ತೆ. ಓಕೆನಾ? ಅಂದ್ರೆ ಅವ್ನು ಇಂಡೈರೆಕ್ಟ್ಲಿ ಕೇಳ್ತಿದ್ದಾನೆ ಎ ಇನ್ವರ್ಸ್ ಏನ್ ಬರುತ್ತಪ್ಪ ಅಂತ ಕೇಳ್ತಿದ್ದಾನೆ. ಎ ಇನ್ವರ್ಸ್ ಏನ್ ಬರುತ್ತೆ ಅಂತ ನೋಡೋಣ ಈಗ. ಓಕೆ, ಎ ಇನ್ವರ್ಸ್ ಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ವಾಟ್? ಡಿಟರ್ಮಿನೆಂಟ್ ಎ. ಸೊ ಡಿಟರ್ಮಿನೆಂಟ್ ಎ ಇಸ್ ವಾಟ್? ಡಿಟರ್ಮಿನೆಂಟ್ ಮಾಡಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಟ್ಯಾನ್ ಸ್ಕ್ವೇರ್ ಅಲ್ಫಾ ಬೈ 2 ಆಗುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ? ಸೆಕೆಂಡ್ ಸ್ಕ್ವೇರ್ ಅಲ್ಫಾ ಬೈ 2 ಆಗುತ್ತೆ. ನೋಡಿ ಸೈನ್ ಸ್ಕ್ವೇರ್ ಅಂತ ಬಂದಿದೆ, ಅಲ್ಲಿ ತೆಗೆದಾಕ್ ಕೊಡ್ಬೋದು ಬೇಕಾದ್ರೆ. ಸೆಕೆಂಡ್ ಸ್ಕ್ವೇರ್ ಬಂತು. ನೌ ವಾಟ್ ಈಸ್ ಯುವರ್ ವಾಟ್ ಅಡ್ಜಾಯಿಂಟ್? ಸೊ ವಾಟ್ ಈಸ್ ಯುವರ್ ಅಡ್ಜಾಯಿಂಟ್ ಎ? ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಏನ್ ಮಾಡ್ಬೋದು? ಟ್ರಾನ್ಸ್ಫರ್ ಮಾಡ್ಬೇಕು. 1 ಇಂಟು 1 ಇದು ಮೈನಸ್ ಟ್ಯಾನ್ ಅಲ್ಫಾ ಬೈ 2 ಬರುತ್ತೆ. ರಿಪ್ಲೇಸ್ ಮಾಡಬೇಕು, ಸೈನ್ ಚೇಂಜ್ ಮಾಡ್ಬೇಕು. ಇಲ್ಲಿ minus tan alpha by 2 ಬರಬೇಕು 1 1. ಸೊ ಕ್ಲಿಯರ್ ಅಲ್ವಾ? ಸೊ now what is the formula of inverse? Inverse is equal to 1 by determinant a. 1 by determinant a is what? 1 by secant square alpha by 2 into adjoint. Adjoint is what? This one. So tan alpha by 2, this is tan alpha by 2 1 ಆಗುತ್ತೆ. ಸೊ 1 by secant square ಅಂದ್ರೆ ಏನಾಗುತ್ತೆ? cos square alpha by 2 ಆಗುತ್ತೆ. And observe this matrix. Does this matrix is an identity? No. ಅಂದ್ರೆ you can discard A option. C option already discard ಆಗಿದೆ. And is this A? No, A ಅಲ್ಲ, ಇದು ಇಲ್ಲಿ ಮೈನಸ್ ಇದೆ. ಸೊ ಹಾಗಾಗಿ ಇದು ಅಲ್ಲ. ಬಟ್ ಇಫ್ ಯು ಟ್ರಾನ್ಸ್ಪೋಸ್ ಇಟ್ ಯು ವಿಲ್ ಗೆಟ್ ಅಗೈನ್ A itself. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಆಗುತ್ತೆ. ಸೊ ದಿಸ್ ಇಸ್ ಇಂಟು A ಟ್ರಾನ್ಸ್ಪೋಸ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ದ ಕ್ವಶನ್.
ಇಲ್ಲಿ ಬುಕ್ ಅಲ್ಲಿ ಆಕ್ಚುಲಿ ಕ್ವಶನ್ ತಪ್ಪಿದೆ ಇದು, ಓಕೆನಾ. ಸೊ ಇದಕ್ಕೆ ಈ ಕ್ವಶನ್ಗೆ ನಿಮ್ಗೆ ಗ್ರೇಸ್ ಸಿಕ್ಕಿತ್ತು ಲಾಸ್ಟ್ ಟೈಮ್. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿ ಟೈಮ್ ನಮ್ಗೊಂದು ಗ್ರೇಸ್ ಸಿಗುತ್ತೆ ಅಂತ. ಇದು 24 ಆಗ್ಬೇಕು. ಸೊ ಇದು 24 ಅಂಡ್ ದಿಸ್ ಶುಡ್ ಆಲ್ಸೋ ಬಿಕಮ್ಸ್ 24 ಅಂಡ್ ಇದೆಲ್ಲ ಸೈನ್ ಅಲ್ಲಿ ಏನಿದೆ ಅವೆಲ್ಲ 24 ಅಲ್ಲಿ ಆಗ್ಬೇಕು, ಓಕೆನಾ. ಸೊ ನೌ ಇಟ್ ಇಸ್ ಕರೆಕ್ಟ್. ನೋಡಿ ನೀವೇನ್ ಮಾಡಿ ಅಂತಂದ್ರೆ ಎಲ್ಲಾ ರೇಷಿಯೋಸ್ಗಳನ್ನು ಒಂದಕ್ಕೆ ಕನ್ವರ್ಟ್ ಮಾಡಿ, ಒಂದು ಆಂಗಲ್ಗೆ ಕನ್ವರ್ಟ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಏನ್ ಗೊತ್ತಿರ್ಬೇಕಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಫಾರ್ಮ್, ಓಕೆನಾ. ಸೊ ಏನಂತ ಹೇಳ್ತಾರೆ ಅದು ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರೀಸ್ ನ ಯೂಸ್ ಮಾಡ್ತೀನಿ ನಾನು. ಅಂದ್ರೆ ನಮಗೆ ಗೊತ್ತಿದೆ ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ವಾಟ್ ಕಾಸ್ ಥೀಟಾ. ಅದೇ ತರ ಕಾಸ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ ಸೈನ್ ಥೀಟಾ ಬರುತ್ತೆ, ಇದು ಗೊತ್ತಿರ್ಬೇಕು. ಮತ್ತೆ ನಾವು ಸಪ್ಲಿಮೆಂಟರಿ ಯೂಸ್ ಮಾಡಿದ್ರೆ ಟ್ಯಾನ್ ಹೆಂಗ್ ಬರಿಬಹುದು ಅಂದ್ರೆ ಟ್ಯಾನ್ ಆಫ್ 180 ಮೈನಸ್ ಥೀಟಾನ ನಾವು ಟ್ಯಾನ್ ಥೀಟಾ ಅಂತ ಬರಿಬಹುದು. ಇನ್ಫ್ಯಾಕ್ಟ್ ಮೈನಸ್ ಟ್ಯಾನ್ ಥೀಟಾ ಅಂತ ಬರೀಬಹುದು. ಟ್ಯಾನ್ ಅಲ್ಲಿ ಸಪ್ಲಿಮೆಂಟರಿ ಯೂಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಸೊ ಇವೆಲ್ಲ AST's ರೂಲ್ ಅಲ್ಲಿ ಬರುತ್ತೆ. ಸೊ ಅದೇ ಲಾಜಿಕ್ ನ ಯೂಸ್ ಮಾಡ್ತೀನಿ, ಡೈರೆಕ್ಟ್ ಬರಿತಾ ಹೋಗ್ಬೇಕು. ಸೈನ್ ಸ್ಕ್ವೇರ್ 24 ಹಂಗೆ ಇದೆ, ಸೈನ್ ಸ್ಕ್ವೇರ್ 24 ಡಿಗ್ರಿ. ಇದನ್ನ ಸೈನ್ ಸ್ಕ್ವೇರ್ 66 ನಾನು ನಿಮ್ಗೆ ಬರಿಬಹುದು, ಕಾಸ್ ಸ್ಕ್ವೇರ್ 24 ಡಿಗ್ರಿ. ಎಲ್ಲಾನು ಇನ್ ಟರ್ಮ್ಸ್ ಆಫ್ 24 ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಟ್ಯಾನ್ 135 ಅಂದ್ರೆ ನೆಗೆಟಿವ್ ಬರಿಬೇಕು. 180 ನಲ್ಲಿ 135 ಆದ್ರೆ ಎಷ್ಟಾಗುತ್ತೆ, ಡೈರೆಕ್ಟ್ ಬರಿಬೇಕು ಇದನ್ನೆಲ್ಲ. 180 ನಲ್ಲಿ 135 ಆದ್ರೆ 45 ಆಗುತ್ತೆ. ಟ್ಯಾನ್ 45 ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ, ಡೈರೆಕ್ಟ್ ಬರಿತಾ ಇದೀನಿ. ಇದು ಸೈನ್ ಸ್ಕ್ವೇರ್ 66 ನ ನಾನು ಹಿಂಗ್ ಬರಿಬಹುದು, ಕಾಸ್ ಸ್ಕ್ವೇರ್ 24 ಡಿಗ್ರಿ ಅಂತ ಬರಿಬಹುದು. ಸೊ ಸಪ್ಲಿಮೆಂಟ್ ಯೂಸ್ ಮಾಡ್ತಾ ಇದೀನಿ. ಅಂಡ್ ದಿಸ್ ವಿಲ್ -1 ಅಂಡ್ ಅದು ನಂಗೆ ಬರ್ಕೊಳ್ಳಿ ಸೈನ್ ಸ್ಕ್ವೇರ್ 24 ಡಿಗ್ರಿ ಅಂತ. ಸೊ ಅಂಡ್ ದಿಸ್ ವಿಲ್ ಬಿ -1 ಅಂಡ್ ದಿಸ್ ವಿಲ್ ಬಿ ಸೈನ್ ಸ್ಕ್ವೇರ್ 24 ಡಿಗ್ರಿ ಅಂಡ್ ದಿಸ್ ವಿಲ್ ಬಿ ಕಾಸ್ ಸ್ಕ್ವೇರ್ 24 ಡಿಗ್ರಿ ಅಂತ ಮಾಡಬಹುದು. ಸೊ ನಾವು ಎಕ್ಸ್ಪ್ಯಾಂಡ್ ದಿಸ್. ಸೊ ಎಕ್ಸ್ಪಾನ್ಷನ್ ಮಾಡಿ, ಎಕ್ಸ್ಪಾನ್ಷನ್ ಮಾಡಿದಾಗ ಏನಾಗುತ್ತೆ you will get, so which is equal to expansion ಮಾಡಿ sin square 24. ನೋಡಿ ನಾನು ಇಂಥ ಟೈಮ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾ ಕಡೆ 24 ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾ ಕಡೆ 24 ಬರೆಯಲ್ಲ. ಎಕ್ಸಾಂಪಲ್ ನೀವು ಇದೇ ಲಾಜಿಕ್ ನ ಯೂಸ್ ಮಾಡ್ಕೋಬೇಕು, ಅರ್ಥ ಆಯ್ತಲ್ವಾ. ಎಲ್ಲಾ ಕಡೆ 24 ಅಂತ ಇರೋದ್ರಿಂದ ನಾನು 24 ಬರೀ sin square ಅಂತ ಬರ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು sin square into, ಓಕೆನಾ, ಸೈನ್ ಸ್ಕ್ವೇರ್ ಇಂಟು ಅಂತ ಅಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ 24 ಇದೆ ಅಂತ ಪದೇ 24 ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ ಈಗ ಇದಾಯ್ತಲ್ವಾ, ಇದು ಕಾಸ್ ಸ್ಕ್ವೇರ್ ಐ ಮೀನ್ ಮೈನಸ್ ಕಾಸ್ ಸ್ಕ್ವೇರ್ ಮೈನಸ್ ಏನಾಗುತ್ತೆ ಸೈನ್ ಪವರ್ 4 ಆಗುತ್ತೆ. ಕ್ಲಿಯರಾ? 24 ಅಂತ ಬರೆಯಲ್ಲ ನಾನು, ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮೈನಸ್ ಕಾಸ್ ಸ್ಕ್ವೇರ್ 24 ಏನ್ ಬೇಡ, ಮೈನಸ್ ಕಾಸ್ ಸ್ಕ್ವೇರ್ ಇಂಟು ಇದೋಯ್ತು cos power 4 minus sin square ಆಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ -1 ಇಂಟು sin square cos square ಪ್ಲಸ್ 1 ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಇಷ್ಟ ಆಯ್ತು. ನಾವು ಇಟ್ ಇಸ್ ಆಲ್ ಅಬೌಟ್ ಟು ಎಕ್ಸ್ಪ್ಯಾನ್ಷನ್. ಸೊ ಮೈನಸ್ sin square cos square ಮೈನಸ್ sin power 6 ಆಗುತ್ತೆ, sin power 6 ಆಗುತ್ತೆ, ಮೈನಸ್ ಕಾಸ್ ಪವರ್ 6 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಗುತ್ತಾ. ಸಮ್ವೇರ್ ಐ ಡಿಡ್ ದ ಮಿಸ್ಟೇಕ್, 3 ಆಗಿ ಬಂದಂಗಿತ್ತು. ಸೆಕೆಂಡ್ ಒನ್ ಅಲ್ವಾ, ಮೈನಸ್ ಕಾಸ್ ಸ್ಕ್ವೇರ್ ಇದೋಯ್ತು ಕಾಸ್ ಸ್ಕ್ವೇರ್ ಕಾಸ್ ಪವರ್ 4 ಪ್ಲಸ್ ಇದು ಅಲ್ಲಿ ಮೈನಸ್ ಇದೆಯಲ್ಲ, ಸೊ ದಿಸ್ ವಿಲ್ ಬಿಕಮ್ ಪ್ಲಸ್. ಓಕೆ, ಅವಾಗ ಏನಾಗುತ್ತೆ ಕಾಸ್ ಪವರ್ 6 ಆಯ್ತು, ಮೈನಸ್ ಆಗುತ್ತೆ, ದಿಸ್ ಇಸ್ ಅಗೇನ್ ಮೈನಸ್ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್. ಕ್ಲಿಯರ್? ದೆನ್ ದಿಸ್ ಬಿಕಮ್ಸ್ ವಾಟ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ -1 ಆಗುತ್ತೆ. ಸೊ ನಾವು ಸ್ವಲ್ಪ ಲೆಂತ್ ಅಂತ ಅನ್ಸ್ಬೋದು, ಏನು ಮಾಡಕ್ಕಲ್ಲ, ಇದಕ್ಕೇನು ಶಾರ್ಟ್ ಕಟ್ ಯಾವುದು ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಿ, ಮಲ್ಟಿಪ್ಲೈ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ನೋಡಿ, ಫಸ್ಟ್ ಇದನ್ನ ಬರ್ಕೋತೀನಿ. ಇದನ್ನ sin power 6 cos power 6 ನ ಹಿಂಗ್ ಬರ್ಕೋಬೋದ ನಾನು ಈ ತರ ಏನ್ ಬೋದು, sin square whole cube ಅಂತ ಬರೀತೀನಿ. ಎಲ್ಲಾದ್ರಲ್ಲೂ ಎಲ್ಲಾ ಟರ್ಮ್ಸ್ ನಲ್ಲೂ ಮೈನಸ್ ಕಾಮನ್ ಇದೆ ನೋಡು, ಮೈನಸ್ 4 ಟರ್ಮ್ಸ್ ಅಲ್ಲೂ ಮೈನಸ್ ಕಾಮನ್ ಇದೆ. ಟೇಕ್ ಮೈನಸ್ ಕಾಮನ್. ಓಕೆ, sin square whole cube ಪ್ಲಸ್ cos square whole cube ಮೈನಸ್ ನೋಡಿ sin square cos square ಇದೆ ಎಲ್ಲಾ ಕಡೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ 3 times sin square cos square ಅಲ್ವಾ, 3 times sin square cos square ಅಂತ ಬರೀತೀನಿ. ಸೊ ಅಂಡ್ ಇದು ಕೂಡ ಪ್ಲಸ್ ಆಗುತ್ತೆ.
ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇಷ್ಟೇ ಆಗುತ್ತೆ, ಇಷ್ಟೇ ಮುಗೀತು. ಸೊ -1 ಇಲ್ಲಿದೆ. ಸೊ ಅಂಡ್ ಇಫ್ ಯು ಅಬ್ಸರ್ವ್ ದಿಸ್ ಇಸ್ ಜಸ್ಟ್ ಲೈಕ್ a³ + b³ + 3ab ಇಂಟು a + b ಆಗುತ್ತೆ. a + b ಅಂದ್ರೆ sin² cos² ಆಗುತ್ತೆ. sin² cos² 1 ಆಗುತ್ತೆ. ಹಾಗಾಗಿ ನಾವು ಇದನ್ನ ಏನ್ ಬರೋದು, ಕಂಪ್ಲೀಟ್ ಆಗಿ ಏನ್ ಬರೀಬಹುದು, -sin² + cos² ಅಂದ್ರೆ a + b ಹೋಲ್ ಕ್ಯೂಬ್ ಆಗುತ್ತೆ, ಹೋಲ್ ಕ್ಯೂಬ್ ಆಗುತ್ತೆ, -1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ sin² + cos² 1 ಆಗುತ್ತೆ, 1³ is 1 ಆಗುತ್ತೆ, -1 + 1 ಆಗುತ್ತೆ, -1 + 1 ಆನ್ಸರ್ ಬಂದ್ಬಿಟ್ಟು 0 ಆಗುತ್ತೆ. ಮತ್ತೆ ಅಗೈನ್ ಯೂಸ್ ದ ಸೇಮ್ ಲಾಜಿಕ್. ನಿಮ್ಗೆ ಇಷ್ಟೊಂದು ತುಂಬಾ ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನ್ ಲಾಜಿಕ್ ಅಂತ ಹೇಳಿದ್ದೆ ಮುಂಚೆ ನಾನು, 3 ನಾನ್-0 ಆನ್ಸರ್ಸ್ ಇದೆ. ಇದು ನಾನ್-0 ಇದೆ, ನಾನ್-0 ಇದೆ, ನಾನ್-0 ಇದೆ, 0 ಇರೋದು ಒಂದೇ ಆಪ್ಷನ್, ಆಪ್ಷನ್ ಡಿ ಆಗುತ್ತೆ. ತುಂಬಾ ಲೆಂತಿ ಅಂತಂದ್ರೆ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ. ಓಕೆನಾ? ಸೊ ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಅಂತ ಹೇಳಿ, ಸೊ ನಾಳೆ ನಾಡಿದ್ರಲ್ಲಿ ಕಂಪ್ಲೀಟ್ ಆಗಿ ಒಂದು 20 ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ಕೊಡ್ತೀನಿ ನಿಮಗೆ ಯೂಟ್ಯೂಬ್ ಅಲ್ಲಿ. ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್. ಯಾರು 3D ಅಂತ ಹೇಳಿದಿರಾ, ಡೆಫಿನೆಟ್ಲಿ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ 3D. ಓಕೆ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ಸೊ ಇದೇ ತರ ನೀವು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಲೈಕ್ಸ್ ನಮಗೆ ಡೆಫಿನೆಟ್ಲಿ ಮೋಟಿವೇಟ್ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯೂಟ್ಯೂಬ್ ವಿಡಿಯೋ ವಾಚ್ ಮಾಡಬೇಕಾದ್ರೆ ನಿಮಗೆ ಲ್ಯಾಗ್ ಅನ್ನಿಸ್ತು ಅಂತಂದ್ರೆ ಸ್ಪೀಡ್ ನ ಜಾಸ್ತಿ ಮಾಡಿ ಇಟ್ಕೊಂಡು ನೋಡ್ತಾ ಹೋಗಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ.